East from center, Icha United won the toss and they have to elected field first. And over to one of the finest commentator. ಹತ್ತು ಹಲವಾರು ಪಂದ್ಯಾಕೂಟಗಳಲ್ಲಿ ನಮ್ಮೊಂದಿಗೆ ವೀಕ್ಷಕ ವಿವರಣೆಯಲ್ಲಿ ತೊಡಗಿಸಿಕೊಂಡಂತಹ ಅದು ಶಾಂತಿ ಅಂಗಡಿಯ ಮೈದಾನವಾಗಿರಬಹುದು, ಬಂಟ್ವಾಳದ SVS ಮೈದಾನವಾಗಿರಬಹುದು, ಪರಂಗಿಪೇಟೆಯ ಮೈದಾನ ಹಾಗೂ ಕೃಷ್ಣಾಪುರದ ಪ್ಯಾರಡೈಸ್ ಮೈದಾನದಲ್ಲೂ ಕೂಡ, ಕಾರ್ಕಳದ ಗಾಂಧಿ ಮೈದಾನದಲ್ಲೂ, ಸ್ವರಾಜ್ಯ ಮೈದಾನ ಮೂಡಬಿದಿರೆಯಲ್ಲೂ, ಹೀಗೆ ಜೋಕಟ್ಟೆಯ ಸೆಂಟ್ರಲ್ ಗ್ರೌಂಡ್ನಲ್ಲೂ ಕೂಡ ಧ್ವನಿಯನ್ನು ಬಹಳಷ್ಟು ಬಾರಿ ಹಂಚಿಕೊಂಡಂತಹ ಆತ್ಮೀಯ ಸಹಪಾಠಿ ಸಲೀಂ ಪಡೀಲ್ ಹಾಗೂ ಅನಿಲ್ ಗೌಡ ತಿಂಕಿಲ ಇರುವ ತೀರ್ಪುಗಾರರಿಗೆ ಈ ಒಂದು ಫೈನಲ್ ಹಣಾಹಣಿ ಮಣೆ ಹಾಕ್ತಾ ಇದೆ. ಅಕ್ಬರ್ ಅಲಿ ನಂದಾವರ ನಮ್ಮ ಜೊತೆ ಬರ್ತಾ ಇದ್ದಾರೆ. ಪ್ರಾಯಶಃ ನಾನು ಆರಂಭದಲ್ಲಿ ಹೇಳಿದ ಹಿರಿಯ ಆಟಗಾರರು ಈ ಬಾರಿ ತೀರ್ಪುಗಾರಿಕೆಯಲ್ಲಿ ಸಹಕರಿಸ್ತಾ ಇದ್ರೆ 10 ಓವರ್ಗಳ ಈ ಕೂಟ ಫೈನಲ್ ಪಂದ್ಯಾಟ ನಿಜಕ್ಕೂ ಕೂಡ ಬಹಳಷ್ಟು ಸುಂದರತೆಯ ಟೂರ್ನಮೆಂಟ್ ಇಲ್ಲಿ ಸಾಗಿ ಬರ್ತಾ ಇದೆ. ಆರಂಭದಲ್ಲಿ ಪುತ್ತೂರಿನ ಬಗ್ಗೆ ಬಹಳಷ್ಟು ಸೊಗಸಾಗಿ ಹೇಳ್ತಾ ಇದ್ರು ಅಕ್ಬರ್ ಅಲಿ ಅವರು. ಶಿಸ್ತು, ಕ್ರೀಡಾ ಸ್ಫೂರ್ತಿಗೆ ಬಹಳಷ್ಟು ಪ್ರಾಮುಖ್ಯತೆ ನೀಡ್ತಾರೆ ಅಂತ ಹೇಳಿ. ಖಂಡಿತವಾಗಿಯೂ 10 ಓವರ್ಗಳ ಪಂದ್ಯಾಕೂಟದಲ್ಲಿ ಕ್ರೀಡಾಪಟುಗರ ತಾಳ್ಮೆ, ಆ ಒಂದು ಸ್ಟ್ಯಾಮಿನಿ ಮಾತ್ರವಲ್ಲ, ಆಟಗಾರರ ಒಂದು ರೀತಿಯ ಜಾಣ್ಮೆ, ಯುಕ್ತಿಯುತ ಎಲ್ಲ ಅವರೇಜ್, ಆ ಒಂದು ಸಮತೋಲನವಾಗಿರತಕ್ಕಂತಹ ಬ್ಯಾಲೆನ್ಸನ್ನು ಪರಿಶೀಲಿಸುವಂಥ ಆಟವಾಗಿದೆ ಇದು ಗ್ರೇಟ್ ಅನ್ರಾಮ್ ಟ್ರೋಫಿ 2020. ಖಂಡಿತ ಅಕ್ಬರ್ ಅಲಿ ಅವರೇ ತಮ್ಮನ್ನು ಮಗದೊಮ್ಮೆ ಈ ಒಂದು ಧ್ವನಿಪೀಠಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಬ್ಯಾಟಿನ ಜಾತಿ ಇಲ್ಲಿ ಬಾಲಿಗೆ ಬೇಕಾಗಿಲ್ಲ, ಬ್ಯಾಟಿನ ಜಾತಿ ಇಲ್ಲಿ ಬಾಲಿಗೆ ಬೇಕಾಗಿಲ್ಲ, ಬಾಲಿನ ಭೀತಿಯು ಬ್ಯಾಟಿನ ಭಂಗಿಯಲ್ಲ, ಬಾಲಿನ ಭೀತಿಯು ಬ್ಯಾಟಿನ ಭಂಗಿಯಲ್ಲ, ಇಲ್ಲಿ ಬ್ಯಾಟು ಬಾಲು ಎಲ್ಲವೂ ಕೂಡ ಫೈನಲ್ ಮುಗಿಯುವವರೆಗೆ ಮಾತ್ರ, ಇಲ್ಲಿ ಬ್ಯಾಟು ಬಾಲು ಎಲ್ಲವೂ ಕೂಡ ಫೈನಲ್ ಮುಗಿಯುವವರೆಗೆ ಮಾತ್ರ. ಓವರು ಮುಗಿದ ಮೇಲೆ ಬ್ಯಾಟು ಬಾಲು ಎಲ್ಲವೂ ಚೀಲದೊಳಗೆ, ಶಾಂತಿ ಸೌಹಾರ್ದ ಸಾಮರಸ್ಯ ಮಾತ್ರ ಕ್ರೀಡಾಪಟುಗಳೊಳಗೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಳ್ಳುತ್ತಾ ನೇರವಾಗಿ ವೀಕ್ಷಕ ವಿವರಣೆ ಕೊರಡಿಗೆ ಅಕ್ಬರ್ ಅಲಿ ನಂದಾವರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಫೈನಲ್ ಮ್ಯಾಚ್ ಆಫ್ ದಿ ಟೂರ್ನಮೆಂಟ್. ಖಂಡಿತವಾಗಿಯೂ ಇಚ್ಛಾ ಯುನೈಟೆಡ್ ಹಾದು ಬಂದಂತಹ ಆ ಒಂದು ಸುಗಮ ಆರಂಭ ಅಷ್ಟು ಸುಲಭವಾಗಿರಲಿಲ್ಲ. ಬೌಲಿಂಗ್ ವಿಭಾಗ ಮೇಲುಗೈಯಾಗಿತ್ತು, ದ್ವಿತೀಯ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗ ಮೇಲುಗೈಯಾಗಿತ್ತು. ಆರಂಭದಲ್ಲಿ ಇಚ್ಛಾ ಯುನೈಟೆಡ್ SMD ಅರ್ಕ ತಂಡವನ್ನು, ಬಳಿಕ ಇಚ್ಛಾ ಲಯನ್ಸ್ ಬಪ್ಪಳಿಗೆ ತಂಡವನ್ನು ಮಣಿಸಿ ಹಂತಕ್ಕೆ ಲಗ್ಗೆ ಇಟ್ಟಿದ್ದೆ. ಆದರೆ ಸ್ವಸ್ತಿಕ್ ಪಡ್ಡ ಇವರು ಆರಂಭಿಕ ಪಂದ್ಯದಲ್ಲಿ S2NN ಉರ್ಲಾಂಡಿ ತಂಡವನ್ನು, ಬಳಿಕ ಕರಾವಳಿ ಬಣ್ಣೂರು ತಂಡವನ್ನು ಮಣಿಸಿ ಈ ಹಂತಕ್ಕೆ ಲಗ್ಗೆ ಇಟ್ಟಿದೆ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಬೋತ್ ಟೀಮ್ಸ್ ಆ್ಯಂಡ್ ಒನ್ಸ್ ಅಗೇನ್ ಮಿಸ್ಟರ್ ಅಕ್ಬರ್ ಅಲಿ ನಂದಾವರ, ದಿ ವಾಯ್ಸ್ ಆಫ್ ಬಂಟ್ವಾಲ್ ನಮ್ಮ ಜೊತೆ ಇದ್ದಾರೆ. ಧನ್ಯವಾದ ಅಬ್ದುಲ್ ರಜಾಕ್ ಸಾಲ್ಮರ. ಬಹುಶಃ ಪುತ್ತೂರಿನ ಜನತೆಗೆ, ಅದೇ ರೀತಿ ಸ್ಥಳೀಯ ಪರಿಸರದ ಈ ಪಂದ್ಯಾಕೂಟದ ಆಯೋಜಕರಾದಂತಹ ಭಾನುಪ್ರಕಾಶ್ ಸರ್ ಹಾಗೂ ಇನ್ನಿತರ ಸಹೋದ್ಯೋಗಿಗಳಿಗೂ ಕೂಡ ನನ್ನ ಹೃದಯ ಸ್ಪರ್ಶವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮತ್ತೆ ಮಗದೊಮ್ಮೆ ಪುತ್ತೂರು ಪರಿಸರಕ್ಕೆ ತನ್ನ ಧ್ವನಿಯನ್ನು ಹಂಚಿಕೊಳ್ಳಲು ಆತ್ಮೀಯಾದಂಥ ಕರೆ ಕೊಟ್ಟಂತಹ ನನ್ನ ಭಾನುಪ್ರಕಾಶ್ ಸರ್ ಅವರಿಗೂ, ಅದೇ ರೀತಿ ಸಹಪಾಠಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಎಲ್ಲ ಆಟಗಾರರಿಗೂ ಕೂಡ ಫೈನಲ್ ಪಂದ್ಯಾಟದ ಹೃದಯ ಸ್ಪರ್ಶವಾದಂಥ ಭವ್ಯ ಸ್ವಾಗತವನ್ನು ಬಯಸುತ್ತಾ ಪಂದ್ಯಾಕೂಟಕ್ಕೆ ಬರ್ತಾ ಇದ್ದೇವೆ. 10 ಓವರಿನ ಸತತವಾಗಿ ಯಾವುದೇ ಒಂದು ಗೆಟ್ ರೆಡಿ ಅನಿಲ್ ಸರ್, ಖ್ಯಾತಿ ತೀರ್ಪುಗಾರರಾಗಿ ಅಬ್ದುಲ್ ರಜಾಕ್ ಅವರು ಇಲ್ಲೊಂದು ಅತ್ಯಮೂಲ್ಯವಾದಂಥ ಮಾತು. ಯಾಕಂತ ಹೇಳಿದರೆ ತಾಲೂಕು ಮಟ್ಟದ 2 ತೀರ್ಪುಗಾರರು ಕೂಡ ತೀರ್ಪುಗಾರಿಕೆಯ ಒಂದು ಪರೀಕ್ಷೆಯಲ್ಲಿ ಒಳಗೊಂಡಂತಹ ಪ್ರಥಮ ಚೆಂಡು ಉಲ್ಟ ದಾಂಡಿನ ಪ್ರಯೋಗವಾಗ್ತಾ ಇದೆ. ಬಹುಶಃ ರನ್ಔಟ್ಗೆ ಅವಕಾಶ ನೋಡಿ ಪ್ರಥಮ ಹಂತದಲ್ಲಿ ಎಳವ್ತಾ ಇದ್ದಾರೆ. ಚಕ್ರವ್ಯೂಹವನ್ನು ಗಟ್ಟಿಯಾಗಿ ರಚಿಸಿಕೊಂಡಂತ ತಂಡವಾಗ್ತಾ ಇದೆ ಇಚ್ಛಾ ಯುನೈಟೆಡ್. ಅಬ್ದುಲ್ ರಜಾಕ್ ಅವರು ಹೇಳಿದ್ರು, ಸತತ 3ನೆಯ ಬಾರಿ ಫೈನಲ್ ಪ್ರವೇಶ ಮಾಡಿದಂಥ ಏಕೈಕ ತಂಡ ಈ ಟೂರ್ನಿಯಲ್ಲಿ. ಹೆಸರುವಾಸಿಯಾದಂತಹ ಗ್ರೇಟ್ ಅಂಡರ್ಆರ್ಮ್ ಟ್ರೋಫಿ 2020ಯ ತೃತೀಯ ಈ ಪಂದ್ಯಾಕೂಟದಲ್ಲಿ ಸತತ
ಕಂಟಿನ್ಯೂಸ್ ಆಗಿ ಮೂರನೆಯ ಬಾರಿಗೆ ಫೈನಲ್ ಪ್ರವೇಶ ಮಾಡಿದರೆ ಪ್ರಥಮ ಚೆಂಡಿನಲ್ಲಿ ಆಘಾತ ಕೊಡ್ತಾ ಇದ್ದಾರೆ. ಬಹುಶಃ ಸಲೀಂ ಅವರ ನೇತೃತ್ವದ ಸಾರಥ್ಯದ ಮಾಲಕತ್ವದ ತಂಡವಾಗಿದೆ ಇಚ್ಛಾ ಯುನೈಟೆಡ್ ಪುತ್ತೂರು ತಂಡ. ಬಹುಶಃ PPL ಪುತ್ತೂರು ಪ್ರೀಮಿಯರ್ ಲೀಗ್ ಎಂದೇ ಖ್ಯಾತಿಯಾದಂಥ ಮೊನ್ನೆ ಬಳ್ಳಾರಿ ಪರಿಸರದಲ್ಲಿ ಒಂದು ಪಂದ್ಯಾಟ ಸಾಗ್ತಾ ಇತ್ತು ರಜಾಕ್ ಅವರೇ. ಅಲ್ಲೂ ಕೂಡ ವೀಕ್ಷಕರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲೂ ಕೂಡ ನಾನು ಈ ಪುತ್ತೂರನ್ನು ಬಹಳಷ್ಟು ಆಡಿ ಹೊಗಳುವಂಥ ಒಂದು ಸುಸಂದರ್ಭ ನನಗೆ ಸಿಕ್ಕಿತ್ತು. ಅದುವೇ ಅವರು ನೇರವಾಗಿ ಸ್ಕ್ರೀನಲ್ಲಿ PPLನ ಪಂದ್ಯಾಕೂಟದ ಒಂದು ಲೈವನ್ನು ರೊಟೇಷನ್ ಮಾಡಿದರು. ಪುತ್ತೂರು ಪ್ರೀಮಿಯರ್ ಲೀಗ್ ಅನ್ನುವಂಥ ಡೈರೆಕ್ಟ್ ಯೂಟ್ಯೂಬ್ ಕನೆಕ್ಷನನ್ನು ಅವರಿಗೆ ಕೊಟ್ಟಿದ್ದೆ. ಆ ಲಿಂಕನ್ನು ಮತ್ತೆ ಮರುಕಳಿಸಿದರು. ಖಂಡಿತ ಹೆಮ್ಮೆಯ ಒಂದು ಸಂದರ್ಭವಾಗಿತ್ತು ನಂದು. ಈ ಬಾರಿ ದ್ವಿತೀಯ ಬಾರಿಗೆ ಉತ್ತಮವಾದಂಥ ಹೊಡೆತ ಪವರ್ ಪ್ಲೇ ಸಂದರ್ಭ. ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ರಾಜೇಶ್ ಈ ಬಾರಿ ಗೂಟರಕ್ಷಕನ ಸ್ಥಾನವನ್ನು ತೆರವುಗೊಳಿಸ್ತಾ ಇದ್ದಾರೆ. ಗೂಟರಕ್ಷಕನ ಸ್ಥಾನವನ್ನು ನವಾಜ್ ಕೂರ್ನಡ್ಕ ತುಂಬಿಕೊಳ್ತಾ ಇದ್ದಾರೆ. ರಾಜೇಶ್ ಬಹಳಷ್ಟು ಅನುಭವಸ್ಥವರು ಆಟಗಾರ. ರಜಾಕ್ ಅವರೇ, ಫಲಿತಾಂಶ ಅಂತೂ ಫೈನಲ್ ಅನ್ನೋದು 30,000 ಮತ್ತು 20,000 ಒಂದು 10,000 ಡಿಫರೆನ್ಸ್ ಮಧ್ಯದಲ್ಲಿ ಕಾಣಲಿಕ್ಕಿದೆ. ಆದರೂ ಕೂಡ ಆಟ ಅನ್ನೋದು ಪ್ರತಿಷ್ಠೆಯ ಕಣ. ನಗದಿಗಿಂತಲೂ ಆ ಬಹುಮಾನ, ಪ್ರಥಮ ಬಹುಮಾನ ಅನ್ನೋದು ಪ್ರತಿಷ್ಠೆಯ ಕಣವಾಗಿದೆ. ಕಾದು ನೋಡಬೇಕಾಗಿದೆ. ಕರಾರುವಾಕ್ಕದಂಥ ಎಸ್ತಗಾರಿಕೆ, ಯಾವುದೇ ದೊಡ್ಡ ಹೊಡೆತದ ಪ್ರಯತ್ನವನ್ನು ಕಾಣದಿದ್ದರೂ ಕೂಡ ಎಡಗೈ ದಾಂಡುಗಾರ ಶರತ್ ರವರ ಆಗಮನ. ಬಹುಶಃ 2 ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಈ ತಂಡದಲ್ಲಿ ಕಾಣಲಿಕ್ಕಿದ್ದಾರೆ, ಹರ್ಷ ಮತ್ತು ಶರತ್. ಈ ಬಾರಿ ಲೀಡಿಂಗ್ ಎಡ್ಜ್ ಆಗ್ತಾ ಇದೆ. ಕಾಟ್ ಆಗುವ ಸಾಧ್ಯತೆ ಇತ್ತಾದರೂ ಕೂಡ ಒಂಟಿ ಓಟಕ್ಕೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳತೆ 2. 10 ಓವರಿನ ಪಂದ್ಯಾಟ. ಸತತವಾಗಿ ನಾವು ಹೇಳ್ತಾ ಇದ್ದೇವೆ, ಎವರೇಜನ್ನು ಕಾಪಾಡಿಕೊಳ್ಳಬೇಕು. ವಿಕೆಟನ್ನು ಕೂಡ ತನ್ನ ಸಮಾಗಮದಲ್ಲಿ ಇಟ್ಟುಕೊಳ್ಳುವಂಥ ಸಂದರ್ಭ. 10 ಓವರಿನ ಪಂದ್ಯಾಟ ಅಂದರೆ ಇತ್ತೀಚಿನ ದಿನಗಳಲ್ಲಿ 6, 4 ಓವರ್ನ 5 ಓವರಿನ ಪಂದ್ಯಾಟ, 3 ಓವರು ಕ್ರಿಕೆಟಿನಲ್ಲಿ ನಾವು ಕಾಣಸಿಗುವಂಥ. ಆದರೆ ಇಂದು ಪುತ್ತೂರು ಪರಿಸರದಲ್ಲಿ ಸತತ 10 ಓವರಿನ ಪಂದ್ಯಾಟ ಸಾಗ್ತಾ ಇದೆ. ಈ ಬಾರಿ ಕೊನೆಯ ಕ್ಷಣದಲ್ಲಿ ದಾಂಡು ಚೆಂಡಿನ ಸ್ಪರ್ಶತೆ, ಫಾರ್ ಸೇದಿ ಆಫ್ ಸ್ಟಂಪ್ ಡೆಲಿವರಿ ಆಗಿತ್ತು. ಲೆಗ್ ಸ್ಪಿನ್ ಮಾಂತ್ರಿಕತೆ ಆದರೂ ಕೂಡ ಜಸ್ಟ್ ಕ್ಯಾರಮ್ ಡೆಲಿವರಿಯಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಂಟಿ ಓಟ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 3, 1 ಧರಿಯ ನಷ್ಟಕ್ಕೆ. ಎಡಗೈ ಹಾಗೂ ಬಲಗೈ ಕಾಂಬಿನೇಷನ್ ಅಂದರೆ ಖಂಡಿತ ಬಲಗೈ ಎಸ್ತಗಾರ ಒಂದು ಸ್ವಲ್ಪ ಮಿಸ್ಗೈಡ್ ಆಗೋದು ಅಂತೂ ಗ್ಯಾರಂಟಿ. ಈ ಬಾರಿ ಕಾದು ನೋಡೋಣ. ಅದರ ಮಧ್ಯೆ ಮತ್ತೊಮ್ಮೆ ಕರಾರುವಾಕಾದಂಥ ಎಸ್ತಗಾರಿಕೆ, ಡಾಟೆಡ್ ಡೆಲಿವರಿ. ನೇರವಾಗಿ ಅಂಕಿಅಂಶ ಪಟ್ಟಿಯನ್ನು ನೋಡ್ತಾ ಇದ್ರೆ ಪ್ರಥಮ ಓವರಿನ ಪವರ್ ಪ್ಲೇ ಮುಕ್ತಾಯ 3 ಓಟ 1 ಧರಿಯ ನಷ್ಟ. ರಜಾಕ್ ಅವರ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ತಾ ಇದೆ. ಯಾಕಂತ ಹೇಳಿದರೆ ಪ್ರಪ್ರಥಮ ಬಾರಿಗೆ ಇಚ್ಛಾ ಯುನೈಟೆಡ್ ಪುತ್ತೂರು ತಂಡ ಫೈನಲ್ ಪ್ರವೇಶ ಮಾಡ್ತಾ ಇದೆ. ಗ್ರೇಟ್ ಅಂಡರ್ ಆರ್ಮ್ ಟ್ರೋಫಿಯಲ್ಲಿ ಸತತ 3 ಬಾರಿ ಕೂಡ ತನ್ನ ಆ ಸ್ಥಾನವನ್ನು ಕಳೆದುಕೊಳ್ಳದೆ, ಯಾರಿಗೂ ಬಿಟ್ಟು ಕೊಡದೆ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡುತ್ತಾ ಫೈನಲ್ ಪ್ರವೇಶ ಮಾಡಿದಂಥ ತಂಡ ಸ್ವಸ್ತಿಕ್ ಪಡ್ಡಾಯೂರು. ತಂಡದ ನಾಯಕ ರವಿ ಈ ಬಾರಿ ಕಾಣದಿಲ್ಲದಿದ್ದರೂ ಕೂಡ ಬಹುಶಃ ಚಿದಾನಂದರವರು ಸಹೋದರ ಭಾಳಷ್ಟು ಆತ್ಮಸ್ಥೈರ್ಯತೆಯಿಂದ ಹೇಳಿದರು. ನಾನಿಚ್ಛಿಮೆಗೆ ಸಂದರ್ಭದಲ್ಲಿ ನನಗೆ ಭರವಸೆ ಇರುವಂಥ 3 ಆಟಗಾರರಿದ್ದಾರೆ. ಒಂದು ಹರ್ಷ, ಇನ್ನೊಂದು ರವಿ, ಇನ್ನೊಂದು ಶರೀಶ್. ಈ 3 ಆಟಗಾರರ ಮೇಲೆ ಭರವಸೆ ಇದೆ. ಯುವ ಪ್ರತಿಭೆ ಕೂಡ ಇದೆ, ಇರ್ಫಾನ್, ಅದೇ ರೀತಿ ಜಮಾಲ್. ಕಾದು ನೋಡೋಣ ಫಲಿತಾಂಶ ಪ್ರಥಮ ಇನ್ನಿಂಗ್ಸ್ ಇದ್ದು ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು. ಇದರ ಮಧ್ಯೆ ಕವರ್ಸುಗೆ ಹೊಡೆತ ನೋಡಿ, ಅದ್ಭುತ ಹೊಡೆತ, ಅಷ್ಟೇ ಉತ್ತಮವಾದಂಥ ಕ್ಷೇತ್ರ ಪಾಲನೆ, ಒಂಟಿ ಓಟ. ಆ ಕ್ಷೇತ್ರ ಪಾಲಕನಿಂದ ಚೆಂಡೆಲ್ಲಾದರೂ ಮಿಸ್ ಆಯಿತು ಅಂದರೆ ನೇರವಾಗಿ ಸೀಮಾರೇಖೆಯನ್ನು ದಾಟುವಂಥ ಎಲ್ಲ ಕ್ಷಣಗಳು ನಮ್ಮ ಕಣ್ಣು ಮುಂದೆ ಬರಲಿಕ್ಕಿತ್ತು. ಬಹುಶಃ ಒಂಟಿ ಓಟ ಮಾತ್ರ. ದ್ವಿತೀಯ ಓವರಿನ ಚಾಲ್ತಿ. ಎಸ್ತಗಾರಿಕೆ ವಿಭಾಗದಲ್ಲಿ ಅವಿನಾಶ್ ಕ್ಷೇತ್ರ ಪಾಲನೆಯಲ್ಲಿ ಮಿಸ್ ಆಗಿ ಒಂಟಿ ಓಟ, ಇದರೊಂದು ಅವಳಿ ಓಟ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನೋಡ್ತಾ ಇದ್ರೆ ಭಾಳಷ್ಟು ಯಶಸ್ವಿಯಾಗಿ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಆಗ್ತಾ ಇದೆ. ಆದರೆ
ಡಾಟೆಡ್ ಡೆಲಿವರಿಗೆ ಅತಿರಿಕ್ತ ಖಾತೆಯನ್ನು ಬಿಟ್ಟುಕೊಟ್ಟರೆ ಬೈ ಮುಖೇನ 2 ಓಟ ಸಂಪಾದನೆ ಆಗಿದ್ರು, ಬ್ಯಾಟ್ ಮುಖೇನ 2 ಓಟ ಸಂಪಾದನೆ ಆಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 6. ದ್ವಿತೀಯ ಓವರಿನ ಚಾಲ್ತಿ, 1 ಧರಿಯ ನಷ್ಟ. ಶರತ್ ಅದ್ಭುತವಾದಂಥ ಹೊಡೆತ, ಚೆಂಡು ಸೀಮಾರೇಖೆಯನ್ನು ದಾಟಿಸ್ತಾ ಇದೆ. ಆರಂಭದ ಎರಡನೆಯ ಪಂದ್ಯಾಟದಲ್ಲಿ ದಾಂಡುಗಾರರು ಒಂದು ವ್ಯತ್ಯಸ್ತತೆಯ ರೂಪದಲ್ಲಿ ಬಂದಿದ್ರು. ಬಹುಶಃ ಇಲ್ಲಿ ನಾವು ನೋಡ್ತಾ ಇದ್ರೆ ಶರತ್ ಅವರನ್ನ 3ನೇ ಕ್ರಮಾಂಕಕ್ಕೆ ಬಿಟ್ಟಿದ್ದಾರೆ. ಆದರೂ ಕೂಡ ದಾಂಡಿನ ಪ್ರಭಾವ ಬಹಳಷ್ಟು ಯಶಸ್ವಿಯಾಗಿ ಕಾಣ್ತಾ ಇದೆ. ಪವರ್ ಪ್ಲೇಯನ್ನ ಕೆಚ್ಚದೆಯಿಂದ ಎದುರಿಸ್ತಾ ಇದ್ದಾರೆ ಶರತ್. ಅದ್ಭುತ ಹೊಡೆತ, ಮಗದೊಮ್ಮೆ ಉತ್ತಮವಾದಂತೆ ನಾವು ಸ್ಟ್ರೈಕ್ ಅಂಡ್ ಭಾಗದಲ್ಲಿ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕೂಡ ಆಗ್ತಾ ಇದೆ. ಒಂಟಿ ಓಟ ಅಂಕಿಅಂಶ ಪಟ್ಟಿಯಲ್ಲಿ ಲೆಗ್ ಬೈ ಮುಖೇನ ಜೋಡಣೆ ಆಗ್ತಾ ಇದೆ. 13. ದ್ವಿತೀಯ ಓವರಿನ 2 more to go. 2 ಎಸೆತಗಳು ಬಾಕಿ ಉಳಿತಾ ಇದೆ. ಪಂಚಮ ಬಾರಿಗೆ ಅಭಿಷೇಕ್. ಈ ಬಾರಿ ಉಲ್ಟ ದಾಂಡಿನ ಪ್ರಯೋಗವಾಗ್ತಾ ಇದೆ. ನೋ ಸ್ಟ್ರೈಕ್ ಅಂಡ್ ಭಾಗದಲ್ಲಿ ಕೂಡ ನೋಡ್ತಾ ಇದ್ದಾರೆ ನವಾಜ್. ಈ ಬಾರಿ ಡಾಟೆಡ್ ಡೆಲಿವರಿ, ಗುಡ್ ಕಮ್ ಬ್ಯಾಕ್ ಅನ್ಬಹುದು. 6 ನಂತರ ಒಂದು ಲೆಗ್ ಬೈ ಮುಖೇನ ಒಂಟಿ ಓಟ ಬಂದಿದ್ರು ಕೂಡ ನಂತರದ ಚೆಂಡು ಚುಕ್ಕಿ ಆಗ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್, ಕೊನೆಯ ಚೆಂಡು. ಈ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ತುಂಬ ಹೃದಯದ ಸಹಕಾರ ಕೊಟ್ಟಂತಹ ವ್ಯಕ್ತಿಗಳು ಸ್ಪೋರ್ಟ್ಸ್ ಆಫ್ ದಿ ಮ್ಯಾಂಗ್ಳೂರ್, KCCR ಕ್ರಿಕೆಟರ್ಸ್ ಕದ್ರಿ ತಂಡ. ರಾಜೇಶ್, ದೀಪಕ್, ಶೈಲೋ, 3 ಆಟಗಾರರಿಗೂ ಕೂಡ ಪುತ್ತೂರು ಪರಿಸರದ ಎಲ್ಲ ಕ್ರೀಡಾ ಪ್ರತಿಭೆಗಳು ಮತ್ತು ಇಲ್ಲಿನ ಆಯೋಜಕರ ಪರವಾಗಿ ತುಂಬ ಹೃದಯದ ಭವ್ಯ ಸ್ವಾಗತವನ್ನು ಬಯಸ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. ದ್ವಿತೀಯ ಓವರ್ನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 14, 1 ಧರಿಯ ನಷ್ಟಕ್ಕೆ. ರಜಾಕ್ ಅವರ 2 ಓವರ್ನ ಮುಕ್ತಾಯ ಈಗಾಗಲೇ ಕಾಣ್ತಾ ಇದ್ರೆ ಮುಖ್ಯ ಅತಿಥಿಗಳ ದಂಡು ವೇದಿಕೆಯತ್ತ ಮುಖ ಮಾಡ್ತಾ ಇದೆ. ಮುನ್ಸಂಜೆಯ ಹೊತ್ತಿನಲ್ಲಿ ಅದ್ದೂರಿಯ ಸಮಾರೋಪ ಸಮಾರಂಭ, ಭವ್ಯ ವೇದಿಕೆ, ಸನ್ಮಾನ ಕಾರ್ಯಕ್ರಮ ಇದೆ. ವೈಯಕ್ತಿಕ ಪ್ರಶಸ್ತಿಗಳು, ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಜೆರ್ಸಿ ವ್ಯಾಟ್, ಅದೇ ರೀತಿ ಅದ್ಭುತವಾದಂತಹ ಗುಟ್ಟ ರಕ್ಷಕ, ಇಂಥ ಹಲವಾರು ಪ್ರಶಸ್ತಿಗಳನ್ನು ಮುಂದೆ ತಂದಿಟ್ಟುಕೊಂಡು ನೇರ ವಿಶ್ವಮಟ್ಟದಲ್ಲೂ ಕೂಡ ಈ ಪಂದ್ಯಾಟದ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಂತಹ ಝೂಮೈನ್ TV ಪುತ್ತೂರು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಒಲಿಂಪಿಕ್ಸ್ ಬಾಲ್, ಟೆನ್ನಿಸ್ ಬಾಲ್ ಇದರ ಅಂಬಾಸಿಡರ್ ಕೂಡ ಇವತ್ತು ಬೆಳಿಗ್ಗೆಯಿಂದ ನಮ್ಮೊಂದಿಗಿದ್ದಾರೆ. ಈ ಬಾರಿ ತೃತೀಯ ಓವರ್ಗೆ ಬಲವಾದಂಥ ಹೊಡೆತ, ಕವರ್ಸ್ ವಿಭಾಗದಲ್ಲಿ ಚೆಂಡು. ರಾಜೇಶ್ ಕ್ಷೇತ್ರ ಬಾಲಕ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 15. ಶಫೀಕ್ ಇಸ್ ದ ಬೌಲಾ. ಶಫೀಕ್ ಎಸ್ತುಗಾರಿಕೆ ವಿಭಾಗದಲ್ಲಾದರೆ 3ನೇ ಓವರಿನ ಚಾಲ್ತಿ. ಈ ಬಾರಿ ಬಲವಾದ ಹೊಡೆತ ಪ್ರಯತ್ನ. ಶರತ್ ತನ್ನ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಚೆಂಡನ್ನು ಪದೇ ಬಲವಾದ ಹೊಡೆತದ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಒಂಟಿ ಓಟ ಮಾತ್ರ. ಡೀಪ್ ಸ್ಕ್ವೇರ್ ಲೆಗ್ ಒಂದು ಕ್ಷೇತ್ರ ಪಾಲಕರನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ 30 ಗಜಗಳ ಒಳಭಾಗದಲ್ಲಿ ಎಲ್ಲ ಆಟಗಾರರಿದ್ದರೆ 2 ಆಟಗಾರರು ಮಾತ್ರ ಹೊರಭಾಗದಲ್ಲಿ ಸಿಗ್ತಾ ಇದ್ದಾರೆ. ಇದು ಪವರ್ ಪ್ಲೇಯ ಸಂದರ್ಭ. ಕೊನೆಯ ಓವರಿನ ಚಾಲ್ತಿ, ಪವರ್ ಪ್ಲೇಯ ಕೊನೆಯ ಓವರ್. ಶಫೀಕ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮುಖೇನ ಕರಾರುವಾಗದಂತೆ ಎಸ್ತುಗಾರಿಕೆ ರನ್ಔಟ್ಗೆ ಅವಕಾಶ ಕಾಣ್ತಾ ಇತ್ತು. ನೇರ ಗುರಿಯ ಪ್ರಯತ್ನ ಇಲ್ಲ. ಅತಿ ವೇಗದ ಗತಿಯಲ್ಲಿ ಒಂಟಿ ಓಟ ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗ್ತಾ ಇದ್ರೆ ಮೈದಾನದ ಸುತ್ತಲೂ ಕೂಡ ಪ್ರೇಕ್ಷಕರು, ಆಡಿಯನ್ಸ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತಮಗೆಲ್ಲರಿಗೂ ಕೂಡ ಗ್ರೇಟ್ ಅಂಡ್ ರಾಮ್ ಟ್ರೋಫಿ 2020 ಪ್ರಸ್ತುತಪಡಿಸ್ತಾ ಇದೆ ಸ್ಪೋರ್ಟ್ಸ್ ಲೈನ್ ಪುತ್ತೂರು ಹಾಗೂ 10 ಗಾಯ್ಸ್ ಓಬಾರ್ ಇವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅಂಕಿಅಂಶ ಪಟ್ಟಿಯಲ್ಲಿ 17, 17 ಆನ್ ದಿ ಬೋರ್ಡ್ ಫಾರ್ ಲಾಸ್ ಆಫ್ 1 ವಿಕೆಟ್. ಈಗಾಗಲೇ ಯೂಟ್ಯೂಬ್ ಮುಖೇನ ಸ್ಪೋರ್ಟ್ಸ್ ವರ್ಲ್ಡ್ನ ಇನ್ನೋರ್ವ ಮಾಲಕರಾದಂಥ ನೂರುದ್ದೀನ್ ಬಪ್ಪಳಿಗೆ ಪಂದ್ಯಾಟದ ನೇರ ವೀಕ್ಷಣೆಯಲ್ಲಿದ್ದುಕೊಂಡು ಬಹುಶಃ ಶುಭಾಶಯನ್ನು ಅರ್ಪಿಸ್ತಾ ಇದ್ದಾರೆ. ಸರ್, ತಮಗೂ ಕೂಡ ತುಂಬ ಹೃದಯದ ಭವ್ಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಈ ಬಾರಿ ಶಫೀಕ್ ತನ್ನೂರಿನ ಚೆಂಡನ್ನು ಉಲ್ಟ ದಾಂಡಿಗೆ ಭಾಳಷ್ಟು ಯಶಸ್ವಿ ಆಟಗಾರ ಅನ್ನಬಹುದು. ಜಮಾಲ್
ಕಳೆದ ಪಂದ್ಯಾಟದಲ್ಲೂ ಕೂಡ ಬಲವಾದಂತಹ ಹೊಡೆತವನ್ನು ಹೊಡೆದಿದ್ರು. ಈ ಬಾರಿ ಕೂಡ ಸತತ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಫೈನಲ್ ಅಂತೂ ಅದ್ಧೂರಿಯ 30,000 ರೂಪಾಯಿಯ ನಗದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 20,000 ಈ ಪಂದ್ಯಾಕೂಟಕ್ಕೆ ದ್ವಿತೀಯ ಬಹುಮಾನ ನಗದು ಬಹುಮಾನವನ್ನು ಕೊಟ್ಟು ಸಹಕರಿಸಿದಂಥ KCCR ಕ್ರಿಕೆಟರ್ಸ್ ಕದ್ರಿ. ಅಗಲಸೆತ ಅತಿರಿಕ್ತ ಖಾತೆಯಲ್ಲಿ ಎಚ್ಚರಿತ ಅಂಕಿಅಂಶ ಪಟ್ಟಿಯಲ್ಲಿ 20 ಆನ್ ದಿ ಬೋರ್ಡ್ ಫಾರ್ ಲಾಸ್ ಆಫ್ 1 ವಿಕೆಟ್. ಅಬ್ದುಲ್ ರಜಾಕ್ ಅವರು ಭಾಳಷ್ಟು ನಿಧಾನ ಮಂದಗತಿಯಲ್ಲಿ ಪಂದ್ಯಾಟ ಸಾಕ್ತಾ ಇದ್ರು ಕೂಡ ರನ್ ರೇಟ್ ಅಂತೂ ಭಾಳಷ್ಟು ಖಡಕ್ಕಾಗಿ ಏರಿಸ್ತಾ ಇದ್ದಾರೆ. ಸ್ವಸ್ತಿಕ್ ತಂಡ ಈ ಬಾರಿ ಬಲವಾದಂಥ ಮತ್ತೊಂದು ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹಾಗೂ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಎಷ್ಟರ ತನಕ ಅಂಕಣದ ಒಳಭಾಗದಲ್ಲಿ ಕಾಣಲಿಕ್ಕಿದ್ವು ಖಂಡಿತ ಎಸ್ತಗಾರರಿಗಂತೂ ನಿದ್ದೆಗೆಡಿಸುವಂಥ ಸಂದರ್ಭ. ಎಂಡ್ ಆಫ್ ದಿ ಓವರ್ ನಂಬರ್ 3, ಮೂರನೇ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 21/1 ಅದ್ಭುತವಾದಂಥ ಕ್ಷೇತ್ರ ಪಾಲನೆಯನ್ನು ಮಾಡಿದ್ರು. 2 ಓಟವನ್ನು 3 ಓಟವನ್ನು ಬಿಟ್ಟುಕೊಟ್ಟರು, 1 ಓಟವನ್ನು ಉಳಿಸುವಲ್ಲಿ ಯಶಸ್ವಿ. ಚೆಂಡು ಸೀಮಾ ರೇಖೆಯನ್ನು ದಾಟಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಾನೂ ಕೂಡ ಗಾಳಿಯ ಬಲಪ್ರಯೋಗವನ್ನು ಉಳಿಸಿಕೊಂಡು ಸೇವ್ ಮಾಡಿದ್ದಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 4, 4ನೇ ಓವರ್ನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 31/2 ಈ ಪಂದ್ಯಾಕೂಟದ ನೇರ ವೀಕ್ಷಣೆಯಲ್ಲಿ ಬರ್ತಾ ಇದ್ದಾರೆ ನಜರ್ ಪಾನೆಬೆಂಗಳೂರು. ಇದರ ಮಾಜಿ ನಾಯಕ ನಾಸೀರ್ ಅವರು, ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಜಾಕ್ ಅವರೇ, ಇದು ಫೈನಲ್ ಪಂದ್ಯಾಟ ಭಾಳಷ್ಟು ನಿಧಾನಗತಿಯಲ್ಲಿ ಸಾಕ್ತಾ ಇದ್ರು. ಖಂಡಿತ ಫಲಿತಾಂಶವಂತೂ ಗೌಪ್ಯವಾಗಿದೆ. ಭಾಳಷ್ಟು 12 ವೈಯಕ್ತಿಕ ಪ್ರಶಸ್ತಿಗಳು, ಅದರಲ್ಲೂ ಬಹಳಷ್ಟು ಕ್ರೀಡಾ ಪ್ರೇಮಿಗಳು, ಉದಾರ ದಾನಿಗಳು ಇವತ್ತು ಈ ಪಂದ್ಯಾಕೂಟಕ್ಕೆ ಉದ್ಘಾಟನಾ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿದಂತಹ ನಮ್ಮ ಸ್ಥಳೀಯ ಪರಿಸರದ ಓರ್ವ ಹಿರಿಯ ಅಧಿಕಾರಿ ತಿಮ್ಮಪ್ಪ ನಾಯಕ್, ಪೊಲೀಸ್ ನಿರೀಕ್ಷಕರು ಪುತ್ತೂರು, ಅದೇ ರೀತಿ ಜಯರಾಮ್ ಗೌಡರು, ಲೋಕೇಶ್ ಪಡ್ಡಾಯವರು, ಸಂಸುದ್ದೀನ್, ರಾಜೇಶ್ ಆಚಾರ್ಯ, ಹಂಜಾ ಬಪ್ಪಳಿಗೆ, ಭಾನುಪ್ರಕಾಶ್ ಇವರೆಲ್ಲರ ನೇತೃತ್ವದಲ್ಲಿ ಅದ್ಧೂರಿಯ ಆರಂಭ ನಾವು ಕಂಡಿದ್ವಿ. ಕೊನೆಯ ಮೆಟ್ಟಿಲಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಫೈನಲ್ ಪಂದ್ಯಾಟ ಪಂಚಮ ಓವರಿಗೆ ಚಾಲ್ತಿ. ಪ್ರಥಮ ಎಸ್ತವನ್ನು ಸೇಲು ಎಸ್ತಗಾರಿಕೆ ವಿಭಾಗದಲ್ಲಿ ಮಸೂದ್, ಇಚ್ಛಾ ಯುನೈಟೆಡ್ ಪುತ್ತೂರು ಪರವಾಗಿ. ಫಾರ್ ಔಟ್ ಸಿ ದಿ ಆಫ್ ಸ್ಟಂಪ್ ಡೆಲಿವರಿ, ಅಗಲಸೆತ ಅತಿರಿಕ್ತ ಖಾತೆಯಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಇದು ಫೈನಲ್ ಪಂದ್ಯಾಟ. ಅಂಕಿಅಂಶ ಪಟ್ಟಿಯಲ್ಲಿ 32-24 ಎಸೆತಗಳ ಮುಂದೆ 32 ಓಟವನ್ನು ಯಶಸ್ವಿಯಾಗಿ ಕಂಡುಕೊಳ್ತಾ ಇದೆ ಸ್ವಸ್ತಿಕ್ ಪಡ್ಡಾಯವರು. ಇದರ ಮಧ್ಯೆ ಬಲವಾದಂಥ ಹೊಡೆತ, ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಸತತ 3ನೇ ಸಿಕ್ಸರ್. ಫೈನಲ್ನ ಪ್ರಥಮ ಇನ್ನಿಂಗ್ಸ್ನಲ್ಲಿ 3ನೇ ಸಿಕ್ಸರನ್ನು ಕಾಣ್ತಾ ಇದ್ದೇವೆ ನಾವು. ಅದ್ಭುತವಾದಂಥ ಹೊಡೆತ. ಎಡಗೈ ದಾಂಡುಗಾರ ತಂಡದ ನಾಯಕರ ಭರವಸೆಯ ಆಟಗಾರರಲ್ಲಿ ಒಬ್ಬರಾದಂಥ ಹರ್ಷಾರ್ ಅವರ ಆಗಮನ ಇನ್ನೂ ಕೂಡ ಬಹಳಷ್ಟು ಹರ್ಷವನ್ನು ಕೊಡ್ತಾ ಇದೆ. ಓವರೊಂದಕ್ಕೆ 3 ಸಿಕ್ಸರ್ ಬಾರಿಸಿದಲ್ಲಿ 500 ರೂಪಾಯಿಯ ಬಹುಮಾನ. ಸ್ಥಳೀಯ ನಮ್ಮ ಆತ್ಮೀಯ ಪುತ್ತೂರು ಪರಿಸರದ ಅದ್ಭುತ ಕ್ರೀಡಾ ಪ್ರೇಮಿ ವಿಶ್ವ ಪುತ್ತೂರು ಇವರು ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಟೆಡ್ ಡೆಲಿವರಿ, ಚುಕ್ಕಿ ಚೆಂಡು ಕಂಡು ಬರ್ತಾ ಇದೆ. ಮಗದೊಮ್ಮೆ ಎಸ್ತಗಾರಿಕೆ ವಿಭಾಗದಲ್ಲಿ ಮಸೂದ್ ತೃತೀಯ ಬಾರಿಗೆ ಫುಲ್ ಟಾಸ್ ಆಗಿ ಬಂದಂಥ ಚೆಂಡು ಅಗಲಸೆತ ಅತಿರಿಕ್ತ ಖಾತೆಯಲ್ಲಿ ಒಂದು ಎಚ್ಚಳತೆ 39-39. 2 ಎಸೆತಗಳ ಮುಂದೆ 7 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ, 8 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಈ ಬಾರಿ ಅಗಲಸೆತ ಬ್ಯಾಕ್ ಟು ಬ್ಯಾಕ್ 40.
ಈ ಬಾರಿ ಮತ್ತೊಂದು ಬಲವಾದಂತಹ ಹೊಡೆತ, ಎಡಗೈ ದಾಂಡುಗಾರ ಭರವಸೆಗೆ ತಕ್ಕದಾದಂತಹ ಆಟ. ಬೆಲ್ಲಿ ಬೌಡನ್ನ ರೂಪದಲ್ಲಿ ರಾಜೇಶ್ ಅನಿಲ್ ತೆಂಕಿಲ ಅವರು ಸಿಗ್ನಲ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅದ್ಭುತವಾದಂತಹ ಹೊಡೆತಕ್ಕೆ. ಬಹುಶಃ ಭರವಸೆ ಇಟ್ಕೊಂಡಿದ್ದಕ್ಕೂ ತನ್ನ ತಂಡದ ನಾಯಕನಿಗೆ ಕೊಟ್ಟಂತ ಗೌರವಕ್ಕೂ ಇಲ್ಲಿ ಬಹಳಷ್ಟು ಸಂತಸ ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಭರವಸೆ ಅಂದರೆ ಕಾನ್ಫಿಡೆಂಟ್, ಆತ್ಮಸ್ಥೈರ್ಯತೆ ಯಾವತ್ತೂ ಕೂಡ ಅತಿಯಾಗಿರಬಾರ್ದು. ಆದರೂ ಕೂಡ ತಂಡದ ನಾಯಕನ ಆ ಭರವಸೆಗೆ ತಕ್ಕದಾದಂತಹ ದಂಡಿನ ಅನುಭವವನ್ನು ಕೊಡ್ತಾ ಇದ್ದಾರೆ ಹರ್ಷ. ಅಂಕಿಅಂಶ ಪಟ್ಟಿಯಲ್ಲಿ 47 on the board, follows up 3 wicket, follows up 2 wicket. ಫೈನಲ್ ಪಂದ್ಯಾಟ ನಾಣಿಚಿಮಿಯಲ್ಲಿ ಗೆದ್ದುಕೊಂಡು ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡ್ರೆ ಜಮಾಲ್ ಸ್ಟ್ರೈಕ್ ಅಂಡ್ ಭಾಗದಲ್ಲಿ ಉತ್ತಮವಾದಂತಹ ಚೆಂಡು. ಈ ಬಾರಿ ಜಮಾಲ್ ರವರ ಉದ್ದರಿಯನ್ನ ಪಡೆದುಕೊಳ್ಳುತ್ತಾ ಇದೆ. ನಲವತ್ತೇಳು ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಮೂರನೆಯ ಉದ್ದರಿಯ ಆಘಾತ ಕಂಡುಕೊಳ್ಳುತ್ತಾ ಇದ್ದಾರೆ. ಪಂಚಮ ಓವರಿನ ಚಾಲ್ತಿ. ಕಾದು ನೋಡೋಣ. ಬಹಳಷ್ಟು ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಇದೆ. 10 ಓವರಿನ ಪಂದ್ಯಾಟ, ತಂಡದ ಮಾಜಿ ನಾಯಕನ ಆಗಮನವಾಗ್ತಾ ಇದೆ. ಎಳೆಯ ಪ್ರಾಯ ಆದರೂ ಕೂಡ ಅನುಭವ ಅಂತೂ ಬಹಳಷ್ಟು ಇದೆ. ಕಾದು ನೋಡೋಣ. ಕ್ರಮಾಂಕವನ್ನು ಬದಲಿಸುತ್ತಾ ಬರ್ತಾ ಇದ್ದಾರೆ ಬ್ಯಾಟಿಂಗ್ ಲೈನಪ್ಪಲ್ಲಿ. ಬಹುಶಃ ಈಗಾಗಲೇ 3 ಉದ್ದರಿಯನ್ನು ಕಳೆದುಕೊಂಡಿದೆ. ಪಂಚಮ ಕ್ರಮಾಂಕದಲ್ಲಿ ಕಾಣ್ತಾ ಇದ್ದಾರೆ. ಮಿಡ್ಲ್ ಆರ್ಡರ್ ಎನ್ನಬಹುದು. ಕಳೆದ ಪಂದ್ಯಾಟದಲ್ಲಿ 6-7ನೇ ಕ್ರಮಾಂಕದಲ್ಲಿ ಕೂಡ ಕಣಕ್ಕಿಳಿದಿದ್ರು. ಈ ಬಾರಿ ಭಾಳಷ್ಟು ಹತ್ತಿರದಲ್ಲೇ ಕಾಣ್ತಾ ಇದ್ದಾರೆ ರವಿ. ಪಂಚಮ ಓವರಿನ ಚಾಲ್ತಿಯಲ್ಲಿ ಕೊನೆಯ ಚೆಂಡು, ಲಾಸ್ಟ್ ಬಾಲ್ ಆಫ್ ದಿ 5th ಓವರ್. ಪುತ್ತೂರು ಪರಿಸರದ ಈ ಆದಿತ್ಯವಾರದ ಕೊನೆಯ ಪಂದ್ಯಾಟ. ಅದ್ಭುತ ಹೊಡೆತ, ಕಲಾತ್ಮಕವಾದಂತಹ ದಂಡುಗಾರಿಕೆ. ಎಂಡ್ ಆಫ್ ದಿ ಓವರ್ ನಂಬರ್ 5. ಪಂಚಮ ಓವರಿನ ಮುಕ್ತಾಯಕ್ಕೆ ರವಿಯವರ ಖಾತೆ ಕೂಡ ಆರಂಭವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 48 ಫಾರ್ ಲಾಸ್ ಆಫ್ 3 ವಿಕೆಟ್. 48ಕ್ಕೆ 3 ಆದರೆ 5 ಓವರಿನ ಮುಕ್ತಾಯ. ಮುಂದಿನ ವೀಕ್ಷಕರನ್ನು ಕೊಡೋರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅಬ್ದುಲ್ ರಜಾಕ್ ಸಾಲ್ಮರ. ರಜಾಕ್ ಅವರೇ, ನಿಧಾನಗತಿ ಕಾಣ್ತಾ ಇದೆ ಅಂಕಣದ ಒಳಭಾಗದ ಈ ಪಂದ್ಯಾಟ. 30 ಎಸೆತಗಳ ಮುಕ್ತಾಯವಾಗಿದೆ. 48 ಓಟದ ಸಾಧನೆ. ಓವರ್ ಸ್ಕೋರ್ ನಾವು ನೋಡ್ತಾ ಇದ್ರೆ ಬಹುಶಃ 18 ಓಟ ಇನ್ನೂ ಕೂಡ ಜಾಸ್ತಿಯಾಗಿ ಕಾಣ್ತಾ ಇದೆ. ಆದರೂ ಕೂಡ ಕಡಿವಾಣ ಬೀಳುತ್ತೋ ಎನ್ನುವುದು ಪ್ರಶ್ನೆ. ಇನ್ನೂ ಕೂಡ 30 ಎಸೆತಗಳ ಪ್ರಥಮ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ. ಕಾದು ನೋಡೋಣ. ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಅಕ್ಬರ್ ಅಲಿ ಅವರೇ. ಬಹಳಷ್ಟು ಸುಂದರವಾಗಿರತಕ್ಕಂತಹ ಫೈನಲ್ ಪಂದ್ಯಾಟ ವೀಕ್ಷಣೆಯಲ್ಲಿದ್ದೇವೆ. ರವಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ತೀರ್ಪುಗಾರರ ಕೈ ಅಗಲ ಅಡ್ಡ ಚೆಂಡು ಎಂಬ ನಿಶಾನೆ ಆಗ್ತಾ ಇದೆ. ಪವರ್ ಪ್ಲೇಯ ಬಳಿಕ 5 ಓವರ್ಗಳು ಮುಕ್ತಾಯ ಹಂತ ಕಾಣಸಿಕ್ಕಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು 5 ಓವರ್ ಮುಕ್ತಾಯಕ್ಕೆ 48 ಒಂದು ರೀತಿಯಲ್ಲಿ ಸುಭದ್ರ ಸ್ಥಿತಿಯಲ್ಲಿ ಕಾಣಸಿಕ್ಕಿತು. ಇದೀಗ ಅಡ್ಡ ಚೆಂಡು 49 ಓಟವನ್ನು ದಾಖಲಿಸಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಬಹುಬೇಗನೆ ಆ ನಾಯಕನ ಒಂದು ಜವಾಬ್ದಾರಿಯುತವಾಗಿರತಕ್ಕಂಥ ಹೇಳಿಕೆಯಾಗಿತ್ತು. 80ರ ಗಡಿ ದಾಟಿ 90ರ ಸನಿಹ ತಲುಪತಕ್ಕಂಥ ತವಕದ ಮಧ್ಯೆ ಆಡತಕ್ಕಂತಹ ಒಂದು ಕಾಲದ ಪುತ್ತೂರು ಎಕ್ಸ್ಪ್ರೆಸ್. ಸುರೇಶ್ ಲೆಗ್ ಸ್ಪಿನ್ ಮೋಡಿ ಮಾಡತಕ್ಕಂಥ ಎಸೆತಗಾರ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಸೇಯಬೇಕಾಗಿದೆ. 2 ಬಾರಿ ಸುರೇಶ್ ಅವರು RR ಪೈ ಮೆಮೋರಿಯಲ್ ಟ್ರೋಫಿ 30 ಓವರ್ಗಳ ಕೂಟವನ್ನು ಕೂಡ ಆಡಿದರು. ಈ ಸುರೇಶ್ ಈ ಸುದೀರ್ಘವಾಗಿರತಕ್ಕಂತಹ ಓವರ್ಗಳ ಕೂಟದಲ್ಲಿ ಅನುಭವ ಎಷ್ಟಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಗೂಟಪಾಲಕ ನವಾಸ್
ತನ್ನ ಕೈಚಳಕ ಮುಂದುವರಿಸುವುದಾದರೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಬಲಗೈ ದಾಂಡಿಗ ಸ್ಟ್ರೈಕ್ ವಿಭಾಗದ ಆಟಗಾರ ರವಿ, ಕಳೆದ ಪಂದ್ಯದ ಮ್ಯಾಚ್ ಫಿನಿಷರ್. ಸೀಮಾ ರೇಖೆ ಹೊರಭಾಗದಲ್ಲಿ ಮನಮೋಹಕ ಶೈಲಿಯ ದಂಡನೆ, ಸಿಕ್ಸರ್ ಕಾಣಸಿಗ್ತಾ ಇದೆ. ಅತ್ಯದ್ಭುತ ಶೈಲಿಯ ದಂಡನೆಯೊಂದಿಗೆ ಟೀಮ್ 50 ಕಮ್ಸ್ ಅಪ್ ಫಾರ್ ಸ್ವಸ್ತಿಕ್ ಪಡ್ಡಾ. ಇವರು 55 ಅಂಕಿಅಂಶಿ ಪಟ್ಟಿಯಲ್ಲಿ 5.2 ಓವರ್ ಮುಕ್ತಾಯ ಕಾಣಸಿಕ್ಕಿದೆ. ಮೂರನೆಯ ಬಾರಿಗೆ ಸೇಯಬೇಕಾಗಿದೆ. ಮತ್ತೆ ಸುರೇಶ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ರವಿ. ಅಕ್ರಾಸ್ ಮಾದರಿ ಹೊಡೆತ ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾನೆ. ಒಂದರ ಸೇರ್ಪಡೆಯಲ್ಲಿ 56ರಲ್ಲಿದೆ ಅಂಕಿಅಂಶಿ ಪಟ್ಟಿ. ಫೈನಲ್ ಪಂದ್ಯ ಕ್ರೀಡಾಭಿಮಾನಿಗಳ ಮನದಾಳದಲ್ಲಿ ಯಾವತ್ತಿಗೂ ಕೂಡ ಅಚಲಿಯದೆ ಇನ್ನೊಂದು ಋತುಗಳ ಕಾಲ ಬಹಳಷ್ಟು ಮನ ಸೋರೆಗೊಳ್ಳತಕ್ಕಂತಹ ಫೈನಲ್ ಪಂದ್ಯವಾಗಲಿ. ಫೈನಲ್ ಪಂದ್ಯ ಪುತ್ತೂರಿನ ಕ್ರಿಕೆಟ್ ಇತಿಹಾಸದಲ್ಲೊಂದು ಇತಿಹಾಸ ಸೃಷ್ಟಿಯಾಗಲಿ, ಐತಿಹಾಸಿಕ ಮೇಲುಗಲ್ಲಾಗಲಿ. ಫೈನಲ್ ಪಂದ್ಯ ಇದರೆಲ್ಲ ಕ್ರೀಡಾ ಸಂಘಟಕರಿಗೆ ಈ ಓವರುಗಳ ಹೆಚ್ಚಳಕ್ಕೆ ಒಂದು ಅವಕಾಶವಾಗಲಿ, ಮಾದರಿಯಾಗಿರ್ತಕ್ಕಂಥ ಶುಭ ಕಾಮನೆಗಳೊಂದಿಗೆ ಮತ್ತೆ ಸುರೇಶ್ ಎಡಗೈ ಆಟಗಾರ ಹರ್ಷ 4ನೇ ಬಾರಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಚುಕ್ಕಿ ಆಗ್ತಾ ಇದೆ ಚೆಂಡು. ಡಾಟ್ ಆ್ಯಂಡ್ ಡೆಲಿವರಿ. ಅವಿನಾಶ್ ಕ್ಷೇತ್ರಪಾಲಕನಾಗಿ ಅಂಕಿಅಂಶ ಪಟ್ಟಿಯಲ್ಲಿ 56. ಸಲೀಂ ಇಚ್ಛಾ ಯುನೈಟೆಡ್ ಅವರ ಮಾಲಕತ್ವದ ಈ ಇಚ್ಛಾ ಯುನೈಟೆಡ್ ತಂಡವಾದರೆ ಒಂದೆಡೆಯಲ್ಲಿ ಲೋಕೇಶ್ ಪಡ್ಡಾ ಇವರವರ ಸಾರಥ್ಯದ ಬಳಗ, ಇದು ಸ್ವಸ್ತಿಕ್ ಕ್ರಿಕೆಟರ್ಸ್ ಪಡ್ಡಾ. ಇವರು 2012ರ ಬಳಿಕ ಈ ತಂಡ ಕಳೆದ ಕೆಲವಾರು ವರ್ಷಗಳಿಂದ ಪುತ್ತೂರಿನ ಅಂಡ್ರಾಮ್ ಕ್ರಿಕೆಟ್ನಲ್ಲಿ ಒಂದು ಅಗ್ರ ಕ್ರಮಾಂಕದ ಸ್ಥಾನವನ್ನೇ ಅಲಂಕರಿಸಿಕೊಳ್ಳುತ್ತಾ ಬರ್ತಾ ಇರೋ ವೇಳೆಯಲ್ಲಿ NFC ಕುಂಬ್ರಾ, ಸ್ವಸ್ತಿಕ್ ಪಡ್ಡಾ ಇವರು, ಹೀಗೆ ಅದರ ಮಧ್ಯೆ ಇಚ್ಛಾ ಯುನೈಟೆಡ್ ಸಂಸ್ಥೆ ಕೂಡ ಆ ಕಿರೀಟದ ಮಕುಟವನ್ನು ಏರಲು ಬಹಳಷ್ಟು ಪ್ರಯತ್ನ ಪಡ್ತಕ್ಕಂಥ ತಂಡವಾಗಿದೆ. ಗ್ರೇಟ್ ಅಂಡ್ರಾಮ್ ಟ್ರೋಫಿ ಫೈನಲ್ ಮ್ಯಾಚ್ ಅಗೇನ್ ಮ್ಯಾಚ್ ಮ್ಯಾಕ್ಸಿಮಮ್. Absolutely brilliant. Terrific stroke from Mr. Ravi. This ball went like a tracer bullet. Brilliant. ಅದ್ಭುತವಾಗಿರತಕ್ಕಂಥ ಹೊಡೆತ. ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಕಾಣಸಿಗ್ತಾ ಇದೆ. 63 ಅಂಕಿಅಂಶ ಪಟ್ಟಿಯಲ್ಲಿ ಅಂಕಪಟ್ಟಿ ಏರಿಕೆಯಾಗ್ತಾ ಇದೆ. ಸುತ್ತಲೂ ಕೂಡ ಪ್ರೌಢಶಾಲೆ, ಕಾಲೇಜು ಎಲ್ಲವೂ ಕಾಣಸಿಗ್ತಾ ಇದೆ. ಇದೇ ಮೈದಾನ ಸುತ್ತಗಲಕ್ಕೂ ಕೂಡ कॉलेज में लड़की नहीं है तो पढ़ने में क्या मज़ा, कॉलेज में लड़की नहीं है तो पढ़ने में क्या मज़ा, क्रिकेट में रवि का चक्का नहीं है तो क्रिकेट में क्या मज़ा. ಖಂಡಿತ. ಯಾಕೆಂತ ಹೇಳಿದರೆ ಬಹಳಷ್ಟು ಸುಂದರತೆಯ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾನೆ. ರನ್ ಧಾರಣೆ ಹೆಚ್ಚುತ್ತಾ ಇದೆ. ರವಿ 5ನೇ ಕ್ರಮಾಂಕಕ್ಕೆ ಬಂದರು. ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದರೆ ನಾಯಕನ ಜವಾಬ್ದಾರಿ ಮುಂದುವರಿಯಬೇಕಾಗಿದೆ. ಇಚ್ಛಾ ಯುನೈಟೆಡ್ ದಾಳಿಗಾರನ್ನು ಕಣಕ್ಕಿಳಿಸಿ ರನ್ ಯಂತ್ರಕ್ಕೆ ಕಡಿವಾಣ ಹಾಕತಕ್ಕಂಥ ಎಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅಂಕಿಅಂಶ ಪಟ್ಟಿಯಲ್ಲಿ ಅದೇ ಗಳಿಕೆ ಒಟ್ಟು 63 ಉದ್ದರಿಯ ನಷ್ಟಕ್ಕೆ ಎಡಗೈ ದಾಂಡಿಗ ಹರ್ಷ, ಜುಗಲ್ಬಂದಿ ನಾಸ್ಟ್ರಿಕ್ ವಿಭಾಗದ ಆಟಗಾರ ರವಿ, ಬಹಳಷ್ಟು ಸವ್ಯಸಾಚಿ ಆಟಗಾರ, ಅತ್ಯುತ್ತಮ ಸಮವಸ್ತ್ರಧಾರಿ ತಂಡ, ಬೆಸ್ಟ್ ಪಾರ್ಟ್ನರ್ಶಿಪ್, ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್, ಹಾರ್ಡ್ ಫಿಂಚ್ ಹಿಟ್ಟರ್, ಬೆಸ್ಟ್ ವಿಕೆಟ್ ಕೀಪರ್, ಮ್ಯಾನ್ ಆಫ್ ದಿ ಮ್ಯಾಚ್, ಬೌಲರ್, ಬ್ಯಾಟ್ಸ್ಮನ್, ಮ್ಯಾನ್ ಆಫ್ ದಿ ಸೀರೀಸ್, ಆಲ್ರೌಂಡರ್, ಹೀಗೆ ಬರೋಬ್ಬರಿ 11 ವೈಯಕ್ತಿಕ ಬಹುಮಾನಗಳು ಕೂಡ ಈ ಟೂರ್ನಮೆಂಟಲ್ಲಿ ಕಾಣಸಿಗ್ತಾ ಇದೆ. ಸಾಯಂಕಾಲ ಸಮಾರೋಪ ಸಮಾರಂಭ ಇದೆ. ಕೆಲ ಕಾಲಗಳ ಬಳಿಕ ಸನ್ಮಾನ ಕಾರ್ಯಕ್ರಮ ಇದೆ. ಎಲ್ಲದಕ್ಕೂ ಕೂಡ ಈ ಮೈದಾನ ಸಾಕ್ಷಿ ಆಗ್ತಾ ಇದೆ. ಡಾಟ್ ಆ್ಯಂಡ್ ಡೆಲಿವರಿ. ಚುಕ್ಕಿ ಆಗ್ತಾ ಇದೆ ಚೆಂಡು. ಖಾತೆಯಲ್ಲಿ ಅದೇ 63. ಅವಿನಾಶ್ ಆಫ್ ಸ್ಪಿನ್ ವಿಭಾಗದ ದಾಳಿಗಾರಿಕೆಯಲ್ಲಿ ಹಾಗೂ ಇತ್ತೀಚೆಗೆ ಬ್ಯಾಟ್ ಮುಖೇನವೂ ಕೂಡ ಆಲ್ರೌಂಡರ್ ಆಟದ ಮುಖೇನ ಅಂಡ್ರಾಮ್ ಕ್ರಿಕೆಟ್ ಪರಿಸರದಲ್ಲಿ ಹಲವಾರು ಮೈದಾನಗಳಲ್ಲಿ ಪ್ರಖ್ಯಾತಿ ಗಳಿಸತಕ್ಕಂಥ ಆಟಗಾರ ಅವಿನಾಶ್. ಮುಂದಿನ ಚೆಂಡು ಎಡಗೈ ದಾಂಡಿಗ. ವಾಟ್ ಎ ಸ್ಟ್ರೋಕ್. ಬ್ರಿಲಿಯಂಟ್ ಸ್ಟ್ರೋಕ್ ಫ್ರಮ್ ಮಿಸ್ಟರ್ ಹರ್ಷ. ಆದರೆ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿ ಆಗ್ತಾ ಇದೆ ರಾಜೇಶ್. ಈತನ್ ಮಧ್ಯೆ 4ನೇ ವಿಕೆಟ್ ಕಳ್ಕೊಳ್ತಾ ಇದೆ. ಹರ್ಷ ವಾಕ್ ಬ್ಯಾಕ್ ಇನ್ ಟು ಪೆವಿಲಿಯನ್.
Fourth wicket fell down here. Scorecard 63 on board. ವೈಯಕ್ತಿಕವಾಗಿ 16 ಓಟಗಳ ಜೊತೆಗಾರಿಕೆ ಆಗಿತ್ತು ಇರುವ ಆಟಗಾರರ ಮಧ್ಯೆ. 20 ಓಟಗಳ ಜೊತೆಗಾರಿಕೆ ಆಗಿತ್ತು ಇರುವ ಆಟಗಾರರು, ಅದು ಹರ್ಷ ಮತ್ತು ಶರತ್. 63 on board. ಈ ಓವರಿನಲ್ಲಿ ಯಾವುದೇ ಓಟದ ಗಳಿಕೆಯಾಗಿರಲಿಲ್ಲ. ಪ್ರಾಯಶಃ ಇದು 63ರಲ್ಲಿ ಸ್ಥಗಿತ ಕಾಣ ಸಿಗ್ತಾ ಇದೆ. ನಾಲ್ಕನೆಯ ಚೆಂಡನ್ನು ಎಸೆಯಬೇಕಾಗಿದೆ ದಾಳಿಗಾರಿಕಾ ವಿಭಾಗದಲ್ಲಿ. ಅವಿನಾಶ್ ನಿರಂತರ 3 ಚೆಂಡುಗಳು ಚುಕ್ಕಿಯಾಗಿದೆ. 4ನೇ ಚೆಂಡು ಈ ಬಾರಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಕವರ್ ಡ್ರೈವ್ ಮುಖೇನವಾಗಿ ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಜುನೇದ್ ಕ್ಷೇತ್ರ ಪಾಲಕನಾಗಿ. 1 ಅಂಕದ ಸೇರ್ಪಡೆಯೊಂದಿಗೆ 64. 6.4 ಓವರ್ ಮುಕ್ತಾಯ ಹಂತ ಕಾಣ ಸಿಕ್ಕಿದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಆಫ್ ಸ್ಪಿನ್. ಖಂಡಿತವಾಗಿಯೂ ನಾಯಕ ಮಾಲಕನ ವಿಶ್ವಾಸ ಉಳಿಸಿಕೊಳ್ಳತಕ್ಕಂತಹ ಆಟ ಅವಿನಾಶ್ ಆಡ್ತಾ ಇದ್ರೆ ಇಲ್ಲಿ ಚೆಂಡು ಗಾಯದ ಮೇಲೆ ಬರೆ, ಚುಕ್ಕಿಯ ಮೇಲೆ ಚುಕ್ಕಿ. ಆರಂಭದ ಹ್ಯಾಟ್ರಿಕ್ ಡಾಟ್ ಬಾಲ್ಗಳ ಬಳಿಕ ಒಂಟಿ ಓಟ ಬಿಟ್ಟುಕೊಟ್ರು. 5ನೇ ಚೆಂಡು ಕೂಡ ಡಾಟ್ ಬಾಲ್. ಕೊನೆಯ ಬಾರಿಗೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಬಲಗೈ ಆಟಗಾರ ಶಾರೀಶ್ ಈ ಬಾರಿ ಕ್ಷೇತ್ರ ಪಾಲಕ ಅದ್ಭುತವಾಗಿರ್ತಕ್ಕಂಥ ಕ್ಯಾಚ್ ಪಡ್ಕೊಂಡ್ರು. ರಾಜೇಶ್ ಉಪ್ಪಿನಂಗಡಿ ಈ ಕ್ಯಾಚ್ನೊಂದಿಗೆ ಮಗದೊಂದು ವಿಕೆಟ್. ಇದು 5ನೆಯ ವಿಕೆಟ್ ಕಳ್ಕೊಳ್ತಾ ಇದೆ. 7 ಓವರ್ ಮುಕ್ತಾಯ. 64ಕ್ಕೆ 5, 1 ಓಟ, 2 ಉದ್ದರಿ. ಅದು ಅವಿನಾಶ್ 6 ಚೆಂಡು, ನೋ ಮೇಡನ್, 1 ರನ್, 2 ವಿಕೆಟ್ಸ್. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಸೆನ್ಸೇಷನಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಫ್ರಮ್ ಮಿಸ್ಟರ್ ಅವಿನಾಶ್. ಅದ್ಭುತವಾಗಿರತಕ್ಕಂಥ ಎಸೆತಗಾರಿ ಗಮನಿಸಿಕೊಡ್ತಾ ಇದ್ದೀವಿ. ಕಾದು ನೋಡೋಣ. ಜನವರಿ 3ರಿಂದ ಆರಂಭವಾಗುವಂತಹ ಕರಾವಳಿಯ ಅಂಡ್ರಾಮ್ನ ವರ್ಲ್ಡ್ ಕಪ್ ಎಂದೇ ಕರೆಯತಕ್ಕಂತಹ 37ನೇ ವರ್ಷದ RR ಮೆಮೋರಿಯಲ್ ಟ್ರೋಫಿ 30 ಓವರ್ಸ್ ಮ್ಯಾಚ್. ಈ ಭಾಗದಿಂದ ಎಷ್ಟೊಂದು ಆಟಗಾರರು ತಾಳ್ಮೆಯುಕ್ತವಾಗಿ ಆ ಒಂದು ಆಟದ ಮುಖೇನವಾಗಿ ಲೆಗ್ ಸ್ಪಿನ್ ಮೋಡಿಯನ್ನು ಮಾಡುವುದರೊಂದಿಗೆಯೋ ಅಥವಾ ಬ್ಯಾಟಿಂಗ್ ವಿಭಾಗದಲ್ಲೂ ಕೈಚಳಕ ತೋರಿಸತಕ್ಕಂಥ ಎಷ್ಟೊಂದು ಆಟಗಾರರು ಪುತ್ತೂರು ಪರಿಸರದಿಂದ ಆಯ್ಕೆಗೊಳ್ಳುತ್ತಾರೆ, ಭಾಗವಹಿಸುತ್ತಾರೆ. ಕಾದು ನೋಡಬೇಕಾಗಿದೆ. ಕಾರಣ ಸುದೀರ್ಘ ಓವರ್ಗಳ ಆಟವನ್ನು ನಿರಂತರವಾಗಿ ಆಡಿ ಅನುಭವವನ್ನು ಪಡೆಕೊಂಡವರೇ ಅದಕ್ಕೆ ಅರ್ಹರಾಗ್ತಾ ಇರ್ತಾರೆ. ಈ ಬಾರಿ ಈ ಮೈದಾನದಲ್ಲಿ ರಾಜೇಶ್, ನವಾಜ್, ಸುರೇಶ್, ಅದೇ ರೀತಿಯಾಗಿ ರವಿ ಇಂತಹ ಆಟಗಾರರು ಅವಕಾಶವನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಹೀಗೆ ಮುಂದಕ್ಕೂ ಕೂಡ ಹಲವಾರು ಕ್ರಿಕೆಟ್ ಪಟುಗಳು ಪುತ್ತೂರು ಭಾಗದಿಂದ ಕೂಡ ಕ್ರಿಕೆಟ್ ಕಾಶಿ ಉರ್ವ ಅಂಗಣದಲ್ಲಿ 30 ಓವರ್ಗಳ ಕೂಟದಲ್ಲೂ ಕೂಡ ಭಾಗವಹಿಸತಕ್ಕಂಥ ಕೆಚ್ಚದೆ, ಆತ್ಮಸ್ಥೈರ್ಯ, ಕ್ರೀಡಾ ಸ್ಫೂರ್ತಿ, ಮನೋಸ್ಥೈರ್ಯ ಎಲ್ಲವನ್ನೂ ಕೂಡ ಬಳಸಿಕೊಳ್ಳಬೇಕಾಗಿದೆ. ಕಾರಣ ನಾವು ಹಳ್ಳಿಯಿಂದ ದಿಲ್ಲಿ ತನಕ, ಗಲ್ಲಿಯಿಂದ ಮಂಗಳೂರಿನ ತನಕ ಕೂಡ ಹೋಗತಕ್ಕಂಥ ಆಟಗಾರರಾಗಬೇಕಾಗಿದೆ. ಶಿಸ್ತು, ಸಮಯ ಪಾಲನೆ, ಕ್ರೀಡಾ ಸ್ಫೂರ್ತಿ ಎಲ್ಲವನ್ನೂ ಕೂಡ ಬೆಳೆಸಿಕೊಳ್ಳತಕ್ಕಂಥ ಪುತ್ತೂರಿನ ಕ್ರಿಕೆಟ್ ಪಟುಗಳಿಗೆ ಜಿಲ್ಲೆಯಲ್ಲಿ ವಿಶೇಷವಾಗಿರತಕ್ಕಂಥ ಆತಿಥ್ಯ ಇದೆ. ಕಾರಣ ಅವರ ಶಾಂತ ಸ್ವಭಾವ, ಅತ್ಯುತ್ತಮ ಆಟ, ಅದರ ಮಧ್ಯೆ ಬೆರೆಯತಕ್ಕಂಥ ಕ್ರೀಡಾ ಸ್ಫೂರ್ತಿ. ಇವೆಲ್ಲದರ ಮಧ್ಯೆ ಫೈನಲ್ ಹಣಾಹಣಿ ವೀಕ್ಷಿಸ್ತಾ ಇದ್ದೀವಿ. ಯಾರ ಪಾಲಿಗಿದೆ ಅವಕಾಶ ಕಾದು ನೋಡಬೇಕಾಗಿದೆ. ಕುತೂಹಲ ಪ್ರಶ್ನೆ ಇದೆ. ಇಚ್ಛಾ ಯುನೈಟೆಡ್ ತಂಡದ ವಿರುದ್ಧ ಈ ಸ್ವಸ್ತಿಕ್ ಪಡ್ಡಾಯೂರು ಹ್ಯಾಟ್ರಿಕ್ ಚಾಂಪಿಯನ್ನರಾಗುವಂಥ ಕನಸನ್ನು ಕಂಡು ಆಡ್ತಾ ಇದ್ರೆ ಇಚ್ಛಾ ಯುನೈಟೆಡ್ ಯಾವತ್ತೂ ಕೂಡ ಬಿಟ್ಟು ಕೊಡಲು ಸಿದ್ಧರಿಲ್ಲಂತಹ ಕೆಚ್ಚೆದೆಯ ಆಟಗಾರರ ಪಡೆಯನ್ನೇ ಒಳಗೊಂಡಿದೆ. ಮ್ಯಾಚ್, ಫೈನಲ್ ಮ್ಯಾಚ್ ನಿಜಕ್ಕೂ ಕೂಡ ಥ್ರಿಲ್ಲಿಂಗ್ ಆಗ್ತಾ ಇದೆ. ರೋಚಕತೆಯ ಪಂದ್ಯ ಕೂಡ ಆಗ್ತಾ ಇದೆ. ಮತ್ತೆ ಇಲ್ಲಿ ಮಸೂದ್ ಎಸೆತಗಾರಿಕಾ ವಿಭಾಗದಲ್ಲಿ ವಾಟ್ ಅನ್ ಎಕ್ಸಲೆಂಟ್ ಸ್ಪೆಲ್ ಫ್ರಮ್ ಮಸೂದ್. ದಿಸ್ ಇಸ್ ಅ ಬ್ರಿಲಿಯಂಟ್, ಟೆರಿಫಿಕ್, ಅದ್ಭುತವಾಗಿರತಕ್ಕಂಥ ಎಸೆತಗಾರಿಕೆ. ಚೆಂಡಂತೂ ಕಿಂಚಿತ್ತು ಅವಕಾಶ ಕೊಡ್ತಾ ಇಲ್ಲ. ನೆಲಮಟ್ಟದ ದಾಳಿಯ ಮಧ್ಯೆ ನೇರವಾಗಿ ಇರ್ಫಾನ್ ಬೊಪ್ಪಳಿಗೆ ಅವರ ಉದ್ದರಿಗೆ ಸಾಕ್ಷಿ ಆಗ್ತಾ ಇದೆ ಆ ಚೆಂಡು. ಕಳೆದ 7 ಚೆಂಡುಗಳ ಮುಂದೆ ಒಟ್ಟು 3 ವಿಕೆಟ್ ಬಿಟ್ಟುಕೊಟ್ರು. 7 ಚೆಂಡುಗಳಲ್ಲಿ 1 ಓಟಕ್ಕೆ 3 ವಿಕೆಟ್ ಬಿಟ್ಟುಕೊಟ್ರು. ವಿಕೆಟ್ ವಿಕೆಟ್ ವಿಕೆಟ್. ಇದು ಕ್ರಿಕೆಟ್. ಕಾರಣ ವಿಕೆಟ್ಗಳನ್ನು ಸ್ಥಗಿತಗೊಳಿಸತಕ್ಕಂತಹ ಈ ಸುದೀರ್ಘ ಓವರ್ಗಳ ಆಟದಲ್ಲಿ ಆಟಗಾರರು ತಾಳ್ಮೆಯನ್ನು ಕಳೆದುಕೊಳ್ಳದೆ ಆಡಬೇಕಾಗಿದೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆಯ ಇಜಾಜ್, ಜುನೈದ್,
ಅದೇ ರೀತಿಯಾಗಿ ನವಭಾರತ್ ಸಾಲ್ಮರ ತಂಡದ ಹೈದರ್, ಕರಾವಳಿ ಬನ್ನೂರು ತಂಡದ ಆಶಿಕ್, ಅದೇ ರೀತಿಯಾಗಿ ಸಹ ಆಟಗಾರ ಹಾರೀಸ್, ಹೀಗೆ SMD ಅರ್ಕ ತಂಡದ ಕಿಶನ್, ಇಂತಹ ಆಟಗಾರರು ಬಹಳಷ್ಟು ತಾಳ್ಮೆಯುಕ್ತವಾಗಿ ಆಡಿದರು. ಅದೇ ಕೊನೆಯದಾಗಿ ಈ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಅನ್ನತಕ್ಕಂತಹ ಅವಾರ್ಡ್ ಯಾರ ಪಾಲಿಗೆ ಆಗಿರಬಹುದು? ಕುತೂಹಲ ಇದೆ. ತಾಳ್ಮೆಯಿಂದ ಆಡತಕ್ಕಂತಹ ಯುಕ್ತಿಯುತ ಆಟಗಾರ ಯಾರಾಗಬಹುದೆಂಬ ಕುತೂಹಲ ಪ್ರಶ್ನೆಯ ಮಧ್ಯೆ ಚೋಟಾ ಕಿಲಾಡಿ ಬಡ ಮುಕಾಬಲಾ, ಚೋಟಾ ಪ್ಯಾಕೆಟ್ ಬಡ ಧಮಾಕ, ಜಾನ್ ಆಗಮನ ಕಾಣ ಸಿಕ್ಕಿದೆ. ಜಾನ್ ಮೇದಂಡನೆ ಖಾತೆಯನ್ನು ಆರಂಭಿಸುವ ತವಕದಲ್ಲಿ ಜಾನ್ ಅವರ ಖಾತೆ ಆರಂಭವಾಗ್ತಾ ಇದೆ. ಜಾನ್ ಅವರ ಆಟವನ್ನು ಗಮನಿಸುವಾಗ ನಮ್ಮ ಆತ್ಮೀಯ ಸಹಪಾಠಿ ವೀಕ್ಷಕ ವಿವರಣೆಗಾರ ಸ್ಟಾರ್ ನವಾಜ್ ಕೃಷ್ಣಾಪುರ ಅವರ ಮಾತು ನೆನಪಿಗೆ ಬಂದ. ಯಾಕಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಮಾರುತಿ ಚೋಟಾ ಪ್ಯಾಕೆಟ್ ಬಡ ಧಮಾಕ, ಮಾರುತಿ ಕಾರ್ ಕೂಡ ಚೋಟಾ ಕಾರ್ ಬಡ ಮೈಲೇಜ್. ಖಂಡಿತವಾಗಿ ಅಂತಹ ಆಟವನ್ನೇ ಇಲ್ಲಿ ಆಡತಕ್ಕಂಥ ಪ್ರಯತ್ನವನ್ನು ಪಟ್ಟರು ಈ ಆಟಗಾರ ಜಾನ್. ಖಾತೆ ಆರಂಭವಾಗ್ತಾ ಇತ್ತು. ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್, ಮಸೂದ್ ಈಗಾಗಲೇ ನಿರ್ಜೀವ ಎಸೆತ ಎಂಬ ಘೋಷಣೆಯಾಗಿದೆ. ಮುಂದುವರಿಯಬೇಕಾಗಿದೆ. ನಂಬರ್ 333 ಬನಿಯಾನ್ದಾರಿ ಆಟಗಾರ ಮಸೂದ್ 3 ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್ ಮುಖೇನವಾಗಿ ತೀರ್ಪುಗಾರರ ಕೈ ಅಗಲವಾಗ್ತಾ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಓಟದೊಂದಿಗೆ ಖಾತೆಯಲ್ಲಿ ಒಟ್ಟು ಹೆಚ್ಚಳವಾಗಿ 66. What a stroke! This is out of the park. Maximum. ಅದ್ಭುತವಾಗಿರತಕ್ಕಂಥ ದಂಡನೆ. ಸೀಮಾ ರೇಖೆ ಹೊರಭಾಗದಲ್ಲಿ ಎಲ್ಲಿಯಾದರೂ ಸಿಕ್ಸರ್ಗಳ ಅಬ್ಬರಕ್ಕೆ ತಡೆಯೊಡ್ಡಬೇಕಾದರೆ ಆರಂಭದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೇಳುವುದುಂಟು, ಈ ಕೆಂಪು ಭಾಳಷ್ಟು ನೋಡಲು ಕಂಪು, ಈ ಕೆಂಪಿಗೂ ಆ ಸಿಕ್ಸರಿಗೂ ಬಲವಾದ ನಂಟಿ ಇದೆ. ಕಾರಣ ಶರವೇಗದ ಉಗಿಬಂಡಿ ಕೂಡ ನಿಲ್ಲಿಸತಕ್ಕಂಥ ಸಾಮರ್ಥ್ಯವಿರತಕ್ಕಂಥ ಬಣ್ಣ ಕೆಂಪಾದರೆ ಡೇಂಜರಸ್ ಬ್ಯಾಟ್ಸ್ಮನ್ ರವಿ ಸಿಕ್ಸರ್ ಮುಖೇನವಾಗಿ ರಂಜಿಸ್ತಾ ಇದ್ದರೆ, ಕಟ್ಟಿ ಹಾಕತಕ್ಕಂಥ ಪ್ರಯತ್ನ ಬೆಸ್ಟ್ ಆಫ್ ವಿಫಲತೆ. ನೇರವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡರಿಯ ಸನಿಹದಲ್ಲಿ ಚೆಂಡು, ಅಡ್ಡ ಚೆಂಡು ಪ್ಲಸ್ ಬೌಂಡರಿ. 5 ಓಟಗಳನ್ನು ಬೇಸ್ ಮುಖೇನವಾಗಿ ಬಿಟ್ಟುಕೊಡ್ತಾ ಇದೆ ಇಚ್ಛಾ ಯುನೈಟೆಡ್. ಆರಂಭದಲ್ಲಿ ರನ್ ಬಿಟ್ಟುಕೊಟ್ರು, ಮಧ್ಯದಲ್ಲಿ ವಿಕೆಟ್ ಕಬಳಿಸಿದ್ರು, ಕೊನೆಯಲ್ಲಿ ರನ್ ಬಿಟ್ಟುಕೊಡತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. 77 ಸ್ವಸ್ತಿಕ್ ಪಡ್ಡ ಇರುತ್ತದೆ. ಬಹುಪಾಲು ಆಟಗಾರರ ಬನಿಯಾನ್ ಸಂಖ್ಯೆ ಕೂಡ 77. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 77. ಎಸೆತಗಾರಿಕೆಯಲ್ಲಿ ಮುಂದುವರಿಯುತ್ತಾ ಮಸೂದ್. ವಾಟ್ ಅ ಸ್ಟ್ರೋಕ್! ದಿಸ್ ಇಸ್ ಅ ಬ್ರಿಲಿಯಂಟ್, ಅದ್ಭುತವಾಗಿರತಕ್ಕಂಥ ಹೊಡೆತ. ಕ್ಲಾಸಿಕಲ್ ಸ್ಟ್ರೋಕ್ ಫ್ರಮ್ ಮಿಸ್ಟರ್ ರವಿ. ಅಜ್ಮಲ್, ಸೋಯಲ್ ಬಿಲ್ಲಿ ಇಂತಹ ಆಟಕ್ಕೆ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಆಟಗಾರರು. ತನ್ನ ಶಿವರಾಜ್ ಅಂತಹ ಆಟಗಾರರು ಬಹಳಷ್ಟು ಆ ಕ್ಲಾಸಿಕಲ್ ಸ್ಟ್ರೋಕ್ಗಳಿಗೆ ಮಾನ್ಯತೆ ನೀಡತಕ್ಕಂಥ ಆಟಗಾರರಾದರೆ ಇಲ್ಲಿ ರವಿ ಆನ್ ಫೈರ್. ಮತ್ತೆ ಇಲ್ಲಿ ಚೆಂಡು ಅಗಲ ಎಸೆತ, ಅಡ್ಡ ಚೆಂಡು ಎಂಬ ನಿಶಾನೆ. ಮಸೂದ್ ಸಂಪೂರ್ಣವಾಗಿ ಸ್ತಬ್ಧಗೊಳಿಸ್ತಾ ಇದ್ದಾರೆ. ಮೈದಾನದ ಉದ್ದಗಲಕ್ಕೂ ಕೂಡ ಕ್ರೀಡಾ ಪ್ರೇಕ್ಷಕರಿಗೆ ಮನರಂಜನೆಯ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಇಚ್ಛಾ ಯುನೈಟೆಡ್ನ ಮಾಲಕನಿಗಂತೂ ಮಸೂದ್ ತಲೆನೋವಾಗ್ತಾ ಇದ್ದಾನೆ. ದಂಡಿಸುವ ಬರದಲ್ಲಿ ಬಾರಿ ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ 84. ಕೊನೆಯ ಚೆಂಡು ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಎಂಡ್ ಆಫ್ ದಿ ಓವರ್ ನಂಬರ್ 8. 8 ಓವರ್ ಮುಕ್ತಾಯ ಹಂತ ಕಾಣ ಸಿಗ್ತಾ ಇದೆ. 8 ಓವರ್ ಮುಕ್ತಾಯಕ್ಕೆ 84, 6 ವಿಕೆಟ್ ನಷ್ಟಕ್ಕೆ 84. 48 ಚೆಂಡುಗಳು ಮುಕ್ತಾಯವಾಗಿದೆ. ಉಲ್ಟಾ ಬರೆದ್ರೆ 84, 48ಕ್ಕೆ 84 ಗಳಿಸಿಯಾಗಿದೆ. 20 ಓವರ್ಗಳ ಕೂಟ ಮುಂದಕ್ಕೆ ಅದು 30 ಓವರ್ಗಳ ಕೂಟವಾಗಿತ್ತು. ವರ್ಷಂಪ್ರತಿ UCC ಮೆಟ್ರೋ ಕಪ್ ರೋಲನ್ ಪಿಂಟೋ ಅವರು ನಡೆಸ್ಕೊಂಡು ಬರ್ತಾ ಇರ್ತಾರೆ. 50 ಓವರ್ಗಳ ಕ್ರಿಕೆಟ್ ಕೂಟ. ಖಂಡಿತವಾಗಿಯೂ ಅನ್ರಾಮ್ ಕ್ರಿಕೆಟ್ನಲ್ಲಿ ಆ 177 ಅನ್ನತಕ್ಕಂತಹ ಗರಿಷ್ಠ ಮೊತ್ತವನ್ನು ಅಶ್ವಿನ್ ತಮನ್ ಯಾವಾಗ HFC ವೈಗೆ ಬಜಾರ್ ಪರವಾಗಿ ಆಟವನ್ನಾಡಿ ದಾಖಲಿಸಿದ್ದಾನೋ ಆ ದಾಖಲೆಯಾಗಿ ಉಳಿದಿದೆ. ಸೆಂಚುರಿಯಲ್ಲಿ ವಿಜಯಲಕ್ಷ್ಮಿಯ ಶ್ರೀಧರ್ ಬಳಿಕ ಗೋರಿಯಂಗ್ ಬಾಯ್ಸ್ನ ಶಿವರಾಜ್. ಹೀಗೆ ಆಟಗಾರರು ಆ 100 ಸೆಂಚುರಿಯನ್ನು ಲೀಲಾಜಾಲವಾಗಿ
2 ಬಾರಿ ಬಾರಿಸಿದ್ದಾರೆ. ಹಲವಾರು ಇತಿಹಾಸ ಇದೆ. ಲೆಗ್ ಸ್ಪಿನ್ಗಂತೂ ವಿಶೇಷ ಇತಿಹಾಸ ಇದೆ. ಬೆಳಗ್ಗೆ ತಾನೇ ಹೇಳಿದ್ದೆ 6 ಓವರ್ ಮೇಡನ್ 4 ವಿಕೆಟ್. ಅದುವೇ ಲಕ್ಷ್ಮಣ್ ಕಾಮತ್ ಫ್ರಮ್ ಜೈ ಹಿಂದ್ ಬಂಟ್ವಾಲ್, ಅದು ಕೂಡ UFC ಟ್ರೋಫಿ 2002. ಇಲ್ಲಿ ನೇರವಾಗಿ ಸೀಮಾರೇಖೆ ಸನಿಹದಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಕ್ಯಾಚ್ ಪಡ್ಕೊಂಡ ಬಳಿಕ ವಿಕೆಟ್ ಒಪ್ಪಿಸ್ತಾ ಇದ್ದಾನೆ. 7ನೇ ವಿಕೆಟ್. ಜಾನ್ ವಾಕ್ ಬ್ಯಾಕ್ ಇನ್ ಟು ಪೆವಿಲಿಯನ್. ರವಿ ಏಕಾಂಗಿ ನೂತನ ದಾಂಡಿಗನ ಜೊತೆಯಾಗತಕ್ಕಂಥ ಆ ನೋಟವನ್ನಿಟ್ಟುಕೊಂಡು ನ್ಯೂ ಬ್ಯಾಟ್ಸ್ಮನ್ ಕೇವ್ ಇನ್ ಟು ದಿ ಮಿಡಲ್ ಆಟ್ ನಂಬರ್ 8. 8ನೇ ಕ್ರಮಾಂಕದ ಆಟಗಾರನಾಗಿ ಅರುಣ. ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಅರುಣ ಇಲ್ಲಿ 8ನೇ ಕ್ರಮಾಂಕದಲ್ಲಿ ಧಾವಿಸ್ತಾ ಇದ್ರೆ ಅನೀಸ್ ಅವರು ಪಡ್ಕೊಂಡಂತಹ ಆ ಕ್ಯಾಚ್ ಸ್ಪಷ್ಟತೆಯಿಂದ ಕೂಡಿದಂತಹ ಅಂಕಿಅಂಶ ಪಟ್ಟಿ, ಖಂಡಿತವಾಗಿಯೂ ಬಹಳಷ್ಟು ಸ್ಪಷ್ಟತೆಯಿಂದ ಕೂಡಿದಂತಹ ಅಂಕಿಅಂಶ ಪಟ್ಟಿ ಈಗಾಗಲೇ ನಾವು ಗಮನಿಸಿಕೊಡ್ತಾ ಇದ್ದೀವಿ. ಫೀಲ್ಡರ್, ಬೌಲರ್ ನಾವು ಸ್ವಸ್ತಿಕ್ ಮತ್ತು ಮಹೇಶ್ ಇವರನ್ನು ಮಾತ್ರ ಗಮನಿಸಿಕೊಂಡಂತಹ ಇತಿಹಾಸ ಇದೆ. ಇಂತಹ ಅಂಕಿಅಂಶ ಬರಹದಲ್ಲಿ ನಮ್ಮೊಂದಿಗೆ ಸಂದೀಪ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಇಂತಹ ಅತ್ಯಮೋಘ ಶೈಲಿಯ ಹರ್ಷಾದ್ ಸಾಲ್ಮರ ಪ್ರಾಯಶಃ ಸೌದಿ ಅರೇಬಿಯಾದಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರು ಕೂಡ ಈ ಒಂದು ಅದಕ್ಕೂ ಆ ಸಾಲಿಗೆ ಸೇರ್ತಾರೆ ಪುತ್ತೂರು ಪರಿಸರದಿಂದ. ಇಲ್ಲಿ ಒಂಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ರವಿ ಹಾಗೂ ಅರುಣ ಜೋಡಿ ಇಲ್ಲಿ ಜುಗಲ್ಬಂದಿ ಆರಂಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 85. ಈ ಕುರಿಯಂತೆ ನಡೆಯುವವರು ಹಲವರು, ಗುರಿಯಿಟ್ಟು ನಡೆಯುವವರು ಕೆಲವರು. ಗುರಿಯಿಟ್ಟು ನಡೆದವರು ಫೈನಲ್ನಲ್ಲಿ ಆಡ್ತಾ ಇದ್ದಾರೆ. ಬರುವ ತಿಂಗಳಿಗೆ ಹಲವಾರು ಕ್ರಿಕೆಟ್ ಪಂದ್ಯಾಕೂಟಗಳು ಕೂಡ ಇದೆ. ಬರುವ ವಾರದಲ್ಲಿಯೇ 2 ವಾರಗಳ ಬಳಿಕ ಅಮರ್ ಅಕ್ಬರ್ ಅಂತೋಣಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಇದೆ. ಅಲ್ತಾಫ್ UK ಬಪ್ಪಳಿಗೆ ಅವರ ಘೋಷಣೆ ಬರ್ತಾ ಇದೆ. ಅರುಣ ಬಪ್ಪಳಿಗೆ ಅವರಿಗೆ ಪ್ರತಿಯೊಂದು ಸಿಕ್ಸರಿಗೂ 1000 ನಗದು ಬಹುಮಾನ, 1000 ರೂಪಾಯಿಯ ಘೋಷಣೆ. ನಂಬರ್ 33 ಅರುಣ. ರವಿ, ಸೂರ್ಯ, ಅರುಣ ಕೂಡ ಸೂರ್ಯ ಒಂದು ರೀತಿಯಲ್ಲಿ ನೇಸರ ಪಡುವಣದತ್ತ ಮುಖ ಮಾಡುವ ವೇಳೆಯಲ್ಲಿ ಈ ರವಿದ್ವಯರ ಆಟ ಮುಂದುವರಿಯಬೇಕಾಗಿದೆ. ದಂಡಿಸುವ ಪ್ರಯತ್ನ, ಸೊಗಸಾಗಿರತಕ್ಕಂಥ ಎಸೆತಗಾರಿಕೆ, ಅದ್ಭುತವಾಗಿರತಕ್ಕಂಥ ಸ್ಪೆಲ್. ಹೈದರ್ ನೆಕ್ಕಿಲಾಡಿ ಇಚ್ಛಾ ಯುನೈಟೆಡ್ ಪರವಾಗಿ ದಾಳಿಗಾರಿಕೆಯಲ್ಲಿದ್ದರೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ ಈಗಾಗಲೇ 86, 86. ಕೆಲವರು ಮರದ ಅಡಿಯಲ್ಲಿ ಮತ್ತು ಕೆಲವರು ರಾಮಕೃಷ್ಣ ಪ್ರೌಢಶಾಲೆಯ ಕಾಂಪೌಂಡ್ನ ಮೇಲ್ಗಡೆ, ಇನ್ನು ಕೆಲವರು ಈ ಸ್ಟೇಡಿಯಂನ ಒಳಭಾಗದಲ್ಲಿ, ಮತ್ತು ಕೆಲವರು ಶಾಮಿಯಾಣದ ಡಗೌಟ್ನಲ್ಲಿ, ಇನ್ನು ಕೆಲವರು ವೀಕ್ಷಣೆಯಲ್ಲಿ ಯೂಟ್ಯೂಬ್ ಮುಖೇನವಾಗಿ ಹಲವಾರು ವೀಕ್ಷಕರಿಗೆ ಅನುವು ಮಾಡಿಕೊಟ್ಟಂತಹ ಈ ಕ್ರಿಕೆಟ್ ಕೂಟ ಗ್ರೇಟ್ ಅಂಡರ್ ಆರ್ಮ್ ಟ್ರೋಫಿ ಸಮಾಪ್ತಿಯ ಹಾದಿಯಲ್ಲಿದೆ. ಯಾರಾಗಿರಬಹುದು ಚಾಂಪಿಯನ್ನರು? ಗೆದ್ದವರಿಗೆ 30,000 ಗಂಟು, ದ್ವಿತೀಯ ಸ್ಥಾನಿಗೆ 20,000, ಅದಕ್ಕಿಂತಲೂ ಮಿಗಿಲಾಗಿ ಪುತ್ತೂರಿನ ಶ್ರೇಷ್ಠ ಮಾನ್ಯ ತಂಡ ಎಂಬ ಹೆಗ್ಗಳಿಕೆ. 10 ಓವರ್ಗಳ ಕೂಟ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ, ರೌಂಡ್ ದಿ ವಿಕೆಟ್ ಮುಖೇನವಾಗಿ ಇಲ್ಲಿ ಎಸೆದಿದ್ರು ರಾಜೇಶ್. 1 ಹ್ಯಾಂಡೆಡ್ ಸ್ಟನ್ನಿಂಗ್, ಅದ್ಭುತವಾಗಿರತಕ್ಕಂತಹ ಆಟ. ಒಂದೇ ಒಂದು ಕ್ಯಾಚ್ ಪಡೆದು 17,000 ರೂಪಾಯಿ ಪಡ್ಕೊಂಡಂಥ ಆಟಗಾರ. ಕುಡ್ಲಾ ಪ್ರೀಮಿಯರ್ ಲೀಗ್ನಲ್ಲಿ BK ಟೈಗರ್ಸ್ ಪರವಾಗಿ, ಬಿರುವೇರು ಕುಡ್ಲ ಪರವಾಗಿ ಅತ್ಯದ್ಭುತವಾಗಿರತಕ್ಕಂಥ ಕ್ಯಾಚ್ ಪಡ್ಕೊಂಡು ಬರಿಗೈಯಲ್ಲಿ ಹೋದವರು 89,000 ರೂಪಾಯಿ ಪಡ್ಕೊಂಡು ಬಂದಿದ್ದಾರೆ. ಪ್ರಾಯಶಃ ಅಂತಹ ಒಬ್ಬ ಆಟಗಾರ ಆ ರಾಜೇಶ್ ಕೂಡ ಗಮನಾರ್ಹವಾಗ್ತಾ ಇದ್ದಾನೆ. ಇಲ್ಲಿ ಪ್ರಾಯಶಃ ಸಹಪಾಠಿ ಆಟಗಾರನಿಗೆ ಮಸಲ್ ಕ್ಯಾಚ್, ಪ್ರಾಯಶಃ ಅವರಿಗೆ ತಾವು ಸಹಕಾರಿಯಾಗಬೇಕು, ಬದಲಾವಣೆಗೆ ಅವಕಾಶ ಒಡ್ಡಿ ಕೊಡಬೇಕು. ಕ್ರೀಡಾ ಸ್ಫೂರ್ತಿ ಪ್ರಾಯಶಃ ನಿನ್ನೆ ಮೊನ್ನೆಯಷ್ಟೇ ಸಿರಾಜ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 88, 88, 7 ವಿಕೆಟ್ ಕಳ್ಕೊಂಡಿದೆ. ಪುತ್ತೂರು ನಗರ ಠಾಣಾ ASI ಕೂಡ ಆಗಿರುವಂತಹ ಓರ್ವ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಆಗಿರುವಂತಹ, ಕ್ರೀಡಾ ಕೂಟಗಳಿಗೆ ಪ್ರೋತ್ಸಾಹಿ ಕೂಡ ಆಗಿರುವಂತಹ ಶ್ರೀಯುತ ವೆಂಕಟರಮಣ ಸರ್ ಅವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದಾವೆ. ತಮ್ಮನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸಂಘಟಕರ ಪರವಾಗಿಯೂ ಎಲ್ಲ ಕ್ರೀಡಾ ಅಭಿಮಾನಿಗಳ ಪರವಾಗಿಯೂ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 88,
ಸಿರಾಜ್ ಬಗ್ಗೆ ಹೇಳ್ತಾ ಇದ್ದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಓವರಾಲ್ ವಿಭಾಗದ ಆ ಅಂತಾರಾಷ್ಟ್ರೀಯ ಕ್ರೀಡಾ ಪ್ರೇಕ್ಷಕರ ಮನವನ್ನು ಗೆದ್ದು ಹಲವಾರು ಭಾರತೀಯ ಮಾತ್ರವಲ್ಲ ವಿಶ್ವದ ಮಾನವೀಯತೆಗೆ ಯಾವ ರೀತಿಯ ಸಂದೇಶ ಸಾರಿದ್ದಾರೆ ಅಂತ ಹೇಳಿದರೆ, ಆ ಆಟಗಾರ ಆಸ್ಟ್ರೇಲಿಯಾದ ದಾಳಿಗಾರನಿಗೆ ನೇರವಾಗಿ ಧಾವಿಸಿ ಬರುವಾಗ ಬ್ಯಾಟನ್ನು ಕೂಡ ಕೈ ಚೆಲ್ಲಿ ನೇರವಾಗಿ ಧಾವಿಸಿ ಬಂದಿದ್ದರು. ಅದೆಲ್ಲವೂ ಕೂಡ ಕ್ರಿಕೆಟ್ನಲ್ಲಿ ಅಡಗಿದೆ, ಕ್ರಿಕೆಟ್ನಲ್ಲಿ ಮಾತ್ರ ಸಾಧ್ಯವಿದೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಚೆಂಡಿಗೆ ಈ ಬಾರಿ ಅರುಣ 1000ಗೆ ಅವಕಾಶ ಇದೆ. 1000 ರೂಪೀಸ್. ಅಲ್ತಾಫ್ UK ಬಪ್ಪಳಿಗೆ ಅವರ 1000 ರೂಪಾಯಿಯ ನಗದು ಬಹುಮಾನವನ್ನು ಲೀಲಾಜಾಲವಾಗಿ ಬಾಚಿಕೊಳ್ಳುತ್ತಾ ಇದ್ದಾನೆ ಎಡಗೈ ಆಟಗಾರ ಅರುಣ್ ಬಪ್ಪಳಿಗೆ. ಖಾತೆಯಲ್ಲಿ ಒಟ್ಟು ಗಳಿಕೆ 94 ಓಟವನ್ನು ಕಲೆ ಹಾಕಿದೆ. ಅರುಣ ಬಪ್ಪಳಿಗೆ ಪ್ರಾಯಶಃ ಎಡಗೈ ಆಟಗಾರ ಇಲ್ಲಿ ಪ್ರಯತ್ನವನ್ನು ಪಟ್ಟರು. ಪುತ್ತೂರು ಪ್ರೀಮಿಯರ್ ಲೀಗ್ 2018ರ ಫೈನಲ್ ಹಣಾಹಣಿಯಲ್ಲಿ ಕಿಂಗ್ಸ್ ಸಾಲ್ಮರ ಪರವಾಗಿ ಅತ್ಯಮೋಘವಾಗಿ ಬ್ಯಾಟ್ ಬೀಸಿದಂಥ ಆಟಗಾರ ಅರುಣ ತನ್ನ ಕೆಚ್ಚದೆ ಆಟವನ್ನೇ ಪ್ರದರ್ಶಿಸಿದರು. 95 3 ಚೆಂಡುಗಳ ಆಟ, ಕೊನೆಯ ಓವರ್ 3 ಚೆಂಡುಗಳ ಆಟ ಬಾಕಿಯಾಗ್ತಾ ಇದೆ. ಈ ಫೈನಲ್ ಪಂದ್ಯಾಟ ಖಂಡಿತವಾಗಿ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೊಂದು ರೋಮಾಂಚಕಾರಿಯ ಪಂದ್ಯಾಕೂಟವಾಗಿ ಪರಿಣಮಿಸಲಿಕ್ಕಿದೆ. ಎದುರಾಳಿಯ 8 ಅಗ್ರ ಕ್ರಮಾಂಕದ ದಾಂಡಿಗರು, ಆಲ್ರೌಂಡರ್ ಆಟಗಾರರು, ಇಚ್ಛಾ ಯುನೈಟೆಡ್, ರಾಜೇಶ್, ನವಾಜ್, ಮುಕ್ತಾರ್, ಹೀಗೆ ಬಹಳಷ್ಟು ಆಟಗಾರರ ಮಧ್ಯೆ ಟೀಮ್ 100 ಸೆಂಚುರಿ ಫಾರ್ ಸ್ವಸ್ತಿಕ್ ಪಡ್ಡಾಯೂರು. 101 ಸಿಕ್ಸರ್ನೊಂದಿಗೆ 50 ಕೂಡ ಸಿಕ್ಸರ್ನೊಂದಿಗೆ 49 ಇದ್ದಾಗ ಸಿಕ್ಸರ್ ಬಾರಿಸಿ 55, 95 ಇದ್ದಾಗ ಸಿಕ್ಸರ್ ಬಾರಿಸಿ 101. ರವಿಮಯವಾಗುತ್ತಿದೆ ಪಂದ್ಯಾಟ. ಮತ್ತೆ ಇಲ್ಲಿ ದಾಳಿಗಾರಿಕೆಯಲ್ಲಿ ಶಾಕೀರ್ ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟ 102. ಈ ಮೈದಾನದಲ್ಲಿ ಮೊದಲ ಬಾರಿಗೆ ಅತ್ಯಧಿಕವಾಗಿ 3 ಅಂಕದ ಆ ಅಂಕಪಟ್ಟಿ ಮುನ್ನುಗ್ಗುತ್ತಾ ಇದೆ. 74 ಗರಿಷ್ಠವಾಗಿತ್ತು 2 ತಂಡಗಳು. ಈ ಬಾರಿ 102ಕ್ಕೆ ಧುಮುಕಿದೆ. ರವಿ ಔಟ್. ವಾಕ್ ಬ್ಯಾಕ್ ಇನ್ ಟು ಪೆವಿಲಿಯನ್. ಹದಿನಾಲ್ಕು ಚೆಂಡುಗಳನ್ನು ಬಳಸಿ ವೈಯಕ್ತಿಕವಾಗಿ 15 ಚೆಂಡುಗಳನ್ನು ಬಳಸಿ 35 ಓಟಗಳನ್ನು ಗಳಿಸಿದಂತಹ ರವಿ ಫ್ರಮ್ ಸ್ವಸ್ತಿಕ್ ಪಡ್ಡಾಯೂರು ಅವರ ಉದ್ದರಿಯನ್ನು ಕಳ್ಕೊಳ್ತಾ ಇದೆ. 35 ರನ್ಸ್ ಔಟ್ ಆಫ್ 15 ಬಾಲ್ಸ್. ವಾಟ್ ಅನ್ ಅ ಬ್ರಿಲಿಯಂಟ್ ಇನ್ನಿಂಗ್ಸ್ ಫ್ರಮ್ ಮಿಸ್ಟರ್ ರವಿ. ವಾಕ್ ಬ್ಯಾಕ್ ಇನ್ ಟು ಪೆವಿಲಿಯನ್ ಇನ್ ಫಾರ್ಮ್ ಆಫ್ ದಿ ಕಾಟ್ ಔಟ್. ವಿಕೆಟ್ ನಂಬರ್ 8 ಫೆಲ್ ಡೌನ್. 8 ವಿಕೆಟ್ಗಳನ್ನು ಕಳ್ಕೊಂಡಾಗಿದೆ. ಮತ್ತೆ ಮುಂದಕ್ಕೆ ಶಾಕೀರ್ ಎಡಗೈ ದಾಂಡಿಗ, ಅರುಣ ಬಪ್ಪಳಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಸೀಮಾ ರೇಖೆಯ ಸನಿಹದಲ್ಲಿ ಕೈಚಳಕ ಖಂಡಿತವಾಗಿಯೂ ಕ್ರೀಡಾ ಪ್ರೇಕ್ಷಕರ ಮಧ್ಯೆ ಮಗದೊಂದು ಸುಂದರವಾಗಿರತಕ್ಕಂಥ ಕ್ಯಾಚ್ ಪಡ್ಕೊಳ್ಳುವ ಮುಖೇನವಾಗಿ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಓವರ್ ಸಂಖ್ಯೆ ಸಮಾಪ್ತಿ ಆಗ್ತಾ ಇದೆ. ಯಾಕೋ ರಾಜೇಶ್ ಅವರ ಕ್ಯಾಚ್ಗೆ ಮಾತ್ರ ಆಫರ್ ಬರ್ತಾ ಇಲ್ಲ. ಆಫರ್ ಬರ್ತಾ ಇದ್ರೆ ಖಂಡಿತವಾಗಿ ಧುಮುಕ್ತಾ ಇದ್ರೇನೋ. ಇಲ್ಲಂತೂ 10 ಓವರ್ ಮುಕ್ತಾಯವಾಗಿದೆ. ಎಂಡ್ ಆಫ್ ದಿ ಓವರ್ ನಂಬರ್ 10. 102. 103 ಇಸ್ ಎ ಟಾರ್ಗೆಟ್. 60 ಚೆಂಡುಗಳ ಮುಂದೆ 103 ವಿಜಯದ ಗುರಿ. 60 ಚೆಂಡುಗಳ ಮುಂದೆ ಫೈನಲ್ ಪಂದ್ಯ. ಆರಂಭದಲ್ಲಿ ಹೇಳಿದ್ದೆ, ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸದ ಗೂಡಾಗಲಿ, ಕ್ರೀಡಾ ಅಭಿಮಾನಿಗಳಿಗೆ ನವಮಾಸಗಳ ಬಳಿಕ ಆರಂಭವಾದಂತಹ ಈ ಕೋವಿಡ್ನ ಬಳಿಕ ಆರಂಭವಾದಂಥ ಕ್ರಿಕೆಟ್ ಚೈತ್ರ ಯಾತ್ರೆಯಾಗಲಿ. ಫೈನಲ್ ಎಂಬುದು ಪುತ್ತೂರಿನ ಹಿಂದೂ, ಮುಸಲ್ಮಾನ, ಕ್ರೈಸ್ತ
ನಂದಾವರ. ಧನ್ಯವಾದ ಅಬ್ದುಲ್ ರಜಾಕ್ ಸಾಲ್ಮರ. ಗ್ರೇಟ್ ಅಂಡರಾಮ್ ಟ್ರೋಫಿ 2020ರ ಕೊನೆಯ ಇನ್ನಿಂಗ್ಸಿಗಾಗಿ ಪಾದಾರ್ಪಣೆ ಕಾಣಲಿಕ್ಕಿದ್ದೇವೆ. ಸ್ವಸ್ತಿಕ್ ಪಡ್ಡಾಯವರು 102 ಓಟವನ್ನು ತನ್ನದಾಯಿಸಿಕೊಳ್ಳುತ್ತಾ 103 ಓಟದ ಗುರಿಯನ್ನು ಬಿಟ್ಟುಕೊಡುತ್ತಾ ಇದೆ ಎಚ್.ಐ. ಯುನೈಟೆಡ್ ಪುತ್ತೂರು ತಂಡಕ್ಕೆ. ಅದ್ಭುತ ಕ್ಯಾಚ್ ಪಡೆಯುವ ಮುಖೇನ ಕೊನೆಯ ಇನ್ನಿಂಗ್ಸ್ನ ಕೊನೆಯ ಚೆಂಡನ್ನು ಮುಕ್ತಾಯಗೊಳಿಸಿದ್ದಾರೆ ರಾಜೇಶ್. ಅದ್ಭುತ ಕ್ಯಾಚನ್ನು ಪಡೆಯುವಲ್ಲಿ ಯಶಸ್ವಿ. ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿದಂತಹ ಎರಡು ತಂಡಗಳು ಪುತ್ತೂರು ಕುಂಬೆಟ್ಟು ಶಾಲಾ ಪ್ರೌಢಶಾಲೆಯ ಈ ಮೈದಾನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ಪೋರ್ಟ್ಸ್ ಲೈನ್ ಪುತ್ತೂರು ಹಾಗೂ 10 ಗೈಸ್ ಒಬಾರ್ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಪಂದ್ಯಾಕೂಟವನ್ನು. ಅಂಕಿಅಂಶ ಬರಹಗಾರರಲ್ಲಿ ಬದಲಾವಣೆ ತರ್ತಾ ಇದ್ದೇವೆ.
ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಆಗ್ತಾ ಇದೆ. 4 ಎಸೆತಗಳ ಮುಂದೆ ಒಂಟಿ ಓಟ, ಅದು ಕೂಡ ಅಗಲಿಸ್ತದ ಮುಗೇನ. 103ರ ಗುರಿ. ಉಲ್ಟ ದಾಂಡಿನ ಪ್ರಯೋಗವಾಗ್ತಾ ಇದೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಗುಡ್ ಸ್ಟಾರ್ಟ್, ವೆರಿ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಗುಡ್ ಬ್ಯಾಕ್ ಅಪ್ ಫಾರ್ ದ ಫೀಲ್ಡ್. ಜಸ್ಟ್ ಸಿಂಗಲ್ ಕಂಪ್ಲೀಟೆಡ್. ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ಅತಿ ವೇಗದ ಗತಿಯಲ್ಲಿ ಒಂಟಿ ಓಟ ಪೂರೈಸ್ತಾ ಇದ್ದಾರೆ. ತಂಡದ ನಾಯಕನ ಜವಾಬ್ದಾರಿ ಆಟವನ್ನು ಇಲ್ಲಿ ತೋರ್ಪಡಿಸಬೇಕಾಗ್ತಾ ಇದೆ. ನೆನಪಿಗೆ ಬರ್ತಾ ಇದ್ದಾರೆ ಮಹೇಲಾ ಜಯವರ್ಧನ. 1996ರಲ್ಲಿ ಆಗಮನ ಕಂಡರೂ ಕೂಡ ಹಲವಾರು ವಿಶ್ವಕಪ್ ಪಂದ್ಯಾಟವನ್ನು ಆಡಿದಂಥ ಅನುಭವ. ಮಹೇಲಾ ಜಯವರ್ಧನ ಶ್ರೀಲಂಕಾ ತಂಡದ ಆಟಗಾರ, ಅವರ ನೆನಪಿಗೆ ಬರ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಟ್ ಸ್ಪೋರ್ಟ್ಸ್ಮ್ಯಾನ್ ಪ್ಲೇಯರ್ ಅನ್ಬೋದು. ಜಮಾಲ್ ಕೂಡ ಬಹುಶಃ ಇಲ್ಲಿ ಮುಖ್ತಾರ್ ಅವರು ಕೂಡ ಅದನ್ನೇ ನೆನಪಿಸಬೇಕಾದಂಥ ಒಂದು ಸಂದರ್ಭ. ಯಾಕಂತ ಹೇಳಿದರೆ ಈ ಬಾರಿ ಬಹುಶಃ ಜೀವದಾನ, ದೈತ್ಯ ಆಟಗಾರನಿಗೆ ಪ್ರಥಮ ಜೀವದಾನ. ಮಂಗಳೂರು ಪರಿಸರದ ಕ್ರಿಕೆಟಿಗೂ ಸ್ಥಳೀಯ ಪರಿಸರದ ಕ್ರಿಕೆಟಿಗಿರುವಂಥ ವ್ಯತ್ಯಾಸ ಏನಂತ ಹೇಳಿದರೆ ಇದುವೇ. ಎಲ್ಲಿ ನಾವು ಕ್ಯಾಚನ್ನು ಕೈ ಚೆಲ್ತವೋ ಅಲ್ಲಿ ನಮ್ಮ ತಂಡಕ್ಕೆ ಖಂಡಿತವಾಗಿ ಕಂಟಕವಾಗುವ ಸಾಧ್ಯತೆಗಳು ಕಾಣಲಿಕ್ಕೆ ಹೆಚ್ಚು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಬಹುಶಃ ಮಂಗಳೂರು ಪರಿಸರದ ಪ್ರತಿಯೋರ್ವ ಆಟಗಾರರು ಕೂಡ ಅವರ ಫಸ್ಟ್ ಅಟೆಂಪ್ಟಲ್ಲೇ ಅವರೊಂದು ಮಾಹಿತಿ ಇರುತ್ತೆ. ಏನಂತ ಹೇಳಿದರೆ ಫೀಲ್ಡರ್ ಕೋಚ್ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಟಗಾರನಿಗೂ ಕೂಡ ನೋ ಚಾನ್ಸ್ ಎನಿಬಡಿ, ಯಾರಿಗೂ ಕೂಡ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅನ್ನೋದು. ಇಲ್ಲಿ ನೋಡ್ತಾ ಇದ್ದರೆ ಬಹುಶಃ ಪ್ರಥಮ ಹಂತದಲ್ಲೇ ಕ್ಯಾಚನ್ನು ಕೈ ಚೆಲ್ಲಿದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 3. ಪ್ರಥಮ ಓವರಿನ ಮುಕ್ತಾಯ ಈಗಾಗಲೇ ಕಂಡಿದ್ದೇವೆ. ಇನ್ನು ಬೇಕಾಗಿದೆ ಬರೋಬ್ಬರಿ 1-0-0, 100 ಮೊತ್ತ, 100 ಓಟ ಬೇಕಾಗಿದೆ. ಉಳಿದಂತಹ 54 ಎಸೆತಗಳ ಮುಂದೆ ಕಾದು ನೋಡೋಣ. ಎಸೆತಗಾರಿಕೆ ವಿಭಾಗದಲ್ಲಿ ಇಬ್ರಾಹಿಂ, ಅಂಕಿಅಂಶ ಬರಗಾರರಾಗಿ ಗೌತಮ್. ಈ ಬಾರಿ ಚೆಂಡು ಸೀಮಾರೇಖೆ ಅಂತ ಬರ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ನೋಡಿ. ಅತಿ ವೇಗದ ಅದ್ಭುತ ಕ್ಷೇತ್ರಪಾಲಕ ಕೂಡ ಜಮಾಲ್, ಆದರೆ ಪ್ರಶ್ನಾರ್ಥಕವಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನೋದು, ಇದು ಕ್ರಿಕೆಟ್. ಫಲಿತಾಂಶ ಯಾವ ರೂಪದಲ್ಲಿ, ಯಾವ ಸಂದರ್ಭದಲ್ಲಿ, ಎಲ್ಲಿ ಹೋಗ್ಬೋದು, ಎಲ್ಲಿ ಬರ್ಬೋದು ಅನ್ನೋದು ಯಾರಿಗೂ ಕೂಡ ಹೇಳಲು ಸಾಧ್ಯವಿಲ್ಲ. ಹರ್ಷ ಅದ್ಭುತ ಕ್ಯಾಚ್ ಪಡೆದಿದ್ರು, ಪಾಯಿಂಟ್ ವಿಭಾಗದಲ್ಲಿ ಕ್ಯಾಚ್ ಚೆಲ್ಲಿದ್ರು. ನಂತರ ಸೀಮಾರೇಖೆಯತ್ತ ಕೂಡ ಜಮಾಲ್ ಮಿಸ್ ಆಗ್ತಾ ಇದ್ರೆ ಕಂಟಕದ ಹಾದಿ ಮುಂದುವರಿತಾ ಇದೆ. ಎಸೆಗಾರಿಕೆ ವಿಭಾಗದಲ್ಲಿ ಇಬ್ರಾಹಿಂ, ಅದ್ಭುತ ಚೆಂಡು. ಈ ಬಾರಿ ನೋ ಡೌಟ್ ಕಂಟಕವನ್ನ ಮೆಟ್ಟಿ ನಿಂತಿದ್ದಾರೆ ಇಬ್ರಾಹಿಂ. ಒತ್ತಡದೊಂದಿಗೆ ದಾಂಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾದಂಥ ಮಾಹಿತಿ. ಆದರೂ ತನಗೆ ಸಿಕ್ಕಿದಂಥ ಜೀವದಾನವನ್ನು ಸದುಪಯೋಗ ಮಾಡಲು ಬಹಳಷ್ಟು ಹಿಂದೇಟು ಹಾಕಿದ್ರು ತಂಡದ ನಾಯಕ ಮುಖ್ತಾರ್. 103ರ ಸವಾಲನ್ನು ಬಹಳಷ್ಟು ನಿರಾಶಾ ಪ್ರಯತ್ನವಾಗಿ ಕಾಣ್ತಾ ಇದ್ದೇವೆ. ದ್ವಿತೀಯ ಓವರಿನ ಚಾಲ್ತಿ, ಕರಾರುವಾಕದಂಥ ಎಸೆಗಾರಿಕೆ. ತಂಡದ ನಾಯಕನ ಅನುಭವದ ಎಸೆಗಾರಿಕೆಯನ್ನು ತಂದೊಡ್ಡುತ್ತಿದ್ದಾರೆ. ಯಾಕಂತ ಹೇಳಿದರೆ ಇದು ಪವರ್ ಪ್ಲೇ ಸಂದರ್ಭ. ದೊಡ್ಡ ಮೊತ್ತವನ್ನು ಬಿಟ್ಟು ಕೊಟ್ಟರೆ ಒಂದು ತುದಿಯಲ್ಲಿ ನೋ ಸ್ಟ್ರೈಕ್ ವಿಭಾಗದಲ್ಲಿ ಸೆಮಿಫೈನಲ್ ಪಂದ್ಯಾಟದ ಹೀರೋ, ಅದ್ಭುತ ದಾಂಡುಗಾರ ಕೂಡ, ಮ್ಯಾನ್ ಆಫ್ ದಿ ಮ್ಯಾಚ್ ರಾಜೇಶ್ಗಾಗಿತ್ತಾದರೂ ಕೂಡ ಸಾಥ್ ಕೊಟ್ಟಿದ್ರು ಅನ್ಸಾರ್. ನೋ ಸ್ಟ್ರೈಕ್ ವಿಭಾಗದಲ್ಲಿ ಹನೀಸ್ ಸಾಥ್ ಕೊಟ್ಟಿದ್ರು. ಕಾದು ನೋಡೋಣ. ಕ್ರಿಕೆಟ್ ಅನ್ನೋದು ಎಲ್ಲರನ್ನ ಹುಚ್ಚರನ್ನಾಗಿಸೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದರೆ ಫಲಿತಾಂಶಕ್ಕಾಗಿ ನಾವೆಲ್ಲರೂ ಕೂಡ ಬೆಳಿಗ್ಗೆ ಬಂದಿದ್ದೀವಿ. ವಾಲಿಬಾಲ್ ಆದರೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಪಂದ್ಯಾಟ ಮುಕ್ತಾಯವಾಗಿ ಫಲಿತಾಂಶ ಬಂದಿರುತ್ತೆ. ಇದು ಸತತ 3 ಗಂಟೆ ಬೇಕು ಒಂದು ಇನ್ನಿಂಗ್ಸ್ ಮುಗಿಯಬೇಕಾದ್ರೆ, ಒಂದು ಪಂದ್ಯಾಟ ಮುಗಿಯಬೇಕಾದ್ರೆ. ಈ ಬಾರಿ ಒಂಟಿ ಓಟ ಇಲ್ಲ, ಅವಕಾಶ ಕಾಣ್ತಾ ಇಲ್ಲ. ಬಹುಶಃ ಒತ್ತಡದೊಂದಿಗೆ ಆಡ್ತಾ ಇದ್ದಾರೆ ದಾಂಡುಗಾರರು.
ಶಾಕೀರ್ ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಿ. ಶಾಕೀರ್ ಸ್ಟ್ರೈಕ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಎಸ್ತುಗಾರಿಕೆ ವಿಭಾಗದಲ್ಲಿ ಇಬ್ರಾಹಿಂ ಬಲವಾದ ಹೊಡೆತಕ್ಕೆ ಸತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗರಿಷ್ಠ ಮೊತ್ತದ ದಾಪುಗಾಲಿಡಬೇಕು. ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಒತ್ತಡದಲ್ಲಿ ಸಾಕ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 6. ಪಂದ್ಯಾಕೂಟಕ್ಕೆ ಬಹಳಷ್ಟು ಅತಿರಥಿ ಮಹಾರಥಿಗಳ ದಂಡು. ಸಮಾರೋಪ ಸಮಾರಂಭಕ್ಕೆ ಕೆಲವೇ ಕ್ಷಣದಲ್ಲಿ ವೇದಿಕೆಯನ್ನು ಅಲಂಕಾರ ಮಾಡಲಿಕ್ಕಿದೆ. ಪಂದ್ಯಾಟದ ನೇರ ವೀಕ್ಷಣೆಯಲ್ಲಿ KCCR ಕದ್ರಿ ಕ್ರಿಕೆಟರ್ಸ್ ಇದರ ಅದ್ಭುತ ಆಟಗಾರರು ಇವತ್ತಿನ ಈ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಪಂದ್ಯಾಕೂಟಕ್ಕೆ ದ್ವಿತೀಯ ಬಹುಮಾನವನ್ನು ಕೊಟ್ಟು ಸಹಕರಿಸಿದ್ದಾರೆ, ಕ್ಯಾಶ್ ಪ್ರೈಸನ್ನು. ಈಗಾಗಲೇ ಅದರ ಸದಸ್ಯರಾದಂತಹ ರಾಜೇಶ್, ದೀಪಕ್ ಹಾಗೂ ಶೈಲು ಈ 3 ಆಟಗಾರರು ಕೂಡ ಪಂದ್ಯಾಟದ ನೇರ ವೀಕ್ಷಣೆಯಲ್ಲಿ ಮೈದಾನದಲ್ಲೇ ಇದ್ದಾರೆ. ತಮಗೆ ಆತ್ಮೀಯವಾದಂಥ ಅದ್ದೂರಿಯ ಭವ್ಯ ಸ್ವಾಗತವನ್ನು ವೇದಿಕೆಗೆ ನಾನು ಬಯಸ್ತಾ ಇದ್ದೇನೆ. ಡಾಟರ್ ಡೆಲಿವರಿಯೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯ ಕಾಣ್ತಾ ಇದ್ದೇವೆ. ಎಂಡ್ ಆಫ್ ದಿ ಓವರ್ ನಂಬರ್ ಸೆಕೆಂಡ್ಸ್ ಗೋಯಿಂಗ್ ಆನ್ ನೌ 7 ಫಾಲೋಸ್ ಅಪ್ 2 ವಿಕೆಟ್. 7ಕ್ಕೆ 2 ಉದ್ಧರಿ ಎನಿಸ್ತಾ ರಜಾಕ್ ಅವರೇ 103 ಓಟಕ್ಕೆ ಗುರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಬಹುಶಃ 7 ಓಟ ಸಂಪೂರ್ಣ, ಇನ್ನು ಬೇಕಾಗಿದೆ 96 ಓಟ ಉಳಿದಂತಹ 48 ಎಸೆತಗಳ ಮುಂದೆ. ರನ್ ರೇಟ್ ಪ್ರಕಾರ ನಾವು ನೋಡ್ತಾ ಇದ್ದರೆ ಪ್ರತಿಯೊಂದು ಓವರಿಗೂ ಕೂಡ 12.11 ಸರಾಸರಿಯಲ್ಲಿ ಬೇಕಾಗಬಹುದು. 13 ಅಂತೂ ಬರಲೇಬೇಕು. ಕಾದು ನೋಡೋಣ ಯುಕ್ತಿಯುತವಾಗಿ ಯಾವುದಾದ್ರೂ ಮುನ್ನಡೆಗೆ ಹಾದಿಯನ್ನು ಮಾಡುತ್ತಾರೋ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಬರ್ತಾ ಇದ್ದಾರೆ ಶಾರೇಶ್. ತಂಡದ ನಾಯಕನ ಭರವಸೆ ಆಟಗಾರ ಕೂಡ ಶಾರೇಶ್ ಈ ಬಾರಿ ಎಸ್ತುಗಾರಿಕೆ ವಿಭಾಗದಲ್ಲಿ ಕಾಣ್ತಾ ಇದ್ದಾರೆ. ಬಹುಶಃ ದಾಂಡುಗಾರಿಕೆ ವಿಭಾಗದಲ್ಲಿ ಶಾರೀಶ್ ರವರ ಕೊಡುಗೆ ವಿರಳವಾಗಿ ಕಂಡಿದೆ. ಶೂನ್ಯ ಮೊತ್ತದೊಂದಿಗೆ ಫೆವಿಲಿಯನ್ ಕಡೆ ಮರಳಿದ್ರು. ಈ ಬಾರಿ ಕಾದು ನೋಡೋಣ. ಹನೀಸ್ ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಿ ನೇರ ಎಸ್ತುಗಾರನ ಕೈಪಾಲಾಗ್ತಾ ಇದೆ. ತಂಡದ ನಾಯಕನ ಭರವಸೆಗೂ ತಕ್ಕದಾದಂತಹ ಎಸ್ತುಗಾರಿಕೆ ಕೊಡ್ತಾ ಇದ್ದಾರೆ ಶಾರೀಶ್. ಈ ಬಾರಿ ಬಲವಾದಂಥ ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂಟಿ ಓಟ ಯಶಸ್ವಿ. ಅವಳಿಯ ಪ್ರಯತ್ನ, ಅವಳಿ ಕೂಡ ಹರ್ಷ ಕ್ಷೇತ್ರ ಬಾಲಕ ಒಂದು ಸ್ವಲ್ಪ ಎಡವಿದ್ರು ಹರ್ಷ. ಅವಳಿ ಓಟ ಇಲ್ಲಿ ಸಿಗ್ತಾ ಇದೆ. ದೊಡ್ಡ ಮೊತ್ತ ಆದರೂ ಕೂಡ ಓವರ್ ಮೈಂಡ್ ಇಲ್ಲಿ ಅನಗತ್ಯವಾಗಿ ಕಾಣ್ತಾ ಇದೆ. ಬಲವಾದಂಥ ಬುಲೆಟ್ ಶಾಟ್ ಅನ್ಬೋದು. ಬಹುಶಃ ನೇರ ಬಂದೂಕಿನಿಂದ ಹೊಡೆದರೂ ಕೂಡ ಎಷ್ಟು ವೇಗವಾಗಿ ಗೋಲಿ ಹೊರ ಚಿಮ್ಮುತ್ತೋ ಅಷ್ಟೇ ವೇಗದಲ್ಲಿ ದಂಡಿನ ಪ್ರಯೋಗವಾಗಿತ್ತು. ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ಅಂಕಿಅಂಶ ಪಟ್ಟಿಯಲ್ಲಿ 10. ಬಹಳಷ್ಟು ಮುಖ್ಯ ಅತಿಥಿಗಳ ಆಗಮನಕ್ಕೆ ಭವ್ಯ ವೇದಿಕೆ ಸಜ್ಜಾಗಿ ನಿಂತಿದೆ. ಸಮಾರೋಪ ಸಮಾರಂಭಕ್ಕೆ ಈ ಬಾರಿ ಮತ್ತೊಂದು ಬಲವಾದ ಹೊಡೆತ. ಉತ್ತಮವಾದಂಥ ಕ್ಷೇತ್ರ ಪಾಲನೆ ಶಾರೇಶ್. ಹನೀಸ್ ರವರ ಉದ್ಧರಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. 3ನೆಯ ಉದ್ಧರಿಯ ನಿರ್ಗಮನ ಕಾಣುತ್ತಾ ಇದ್ದರೆ ಮಂದಗತಿಯಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ರಜಾಕ್ ಅವರೇ ಇನ್ನೊಂದು ಸಂಗತಿ ಇಲ್ಲಿಗೆ ನಮಗೆ ಸ್ಪಷ್ಟವಾಗ್ತಾ ಇದೆ. ಏನಂತ ಹೇಳಿದರೆ ಹಠ, ಏನೇ ಕಾನ್ಫಿಡೆಂಟ್ ಛಲ ಬಹಳಷ್ಟು ಹೊಂದಿಕೊಳ್ತಾ ಇದ್ದಾರೆ. ಸ್ವಸ್ತಿಕ್ ಪಡ್ಡಾಯಿ ಅವರು ಸತತ 3ನೇ ವರ್ಷಕ್ಕೆ ಈ ಪಂದ್ಯಾಕೂಟ ಗ್ರೇಟ್ ಅಂಡರ್ ಆರ್ಮ್ ಟ್ರೋಫಿ 2020ರ ಕೊನೆಯ ಮೆಟ್ಟಿಲಲ್ಲಿ ನಾವು ಕಾಣ್ತಾ ಇದ್ರೆ ಸತತ 2 ಬಾರಿ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂಥ ತಂಡ ಸ್ವಸ್ತಿಕ್ ಪಡ್ಡಾಯಿ ಅವರು. ಆದರೆ ಆ ಸ್ಥಾನವನ್ನು ಬಿಟ್ಟು ಕೊಡಲು ಸುಲಭ ತುತ್ತಾಗಲು ಬಯಸ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾದು ನೋಡೋಣ. ಮುನ್ಸಂಜೆಯ ಹೊತ್ತಿನ ಸಮ್ಮಿಲನ ನಾವು ನೋಡ್ತಾ ಇದ್ದೇವೆ. ಬಲವಾದ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಒಂಟಿ ಓಟ. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ
11 ಗೌತಮ್ ಅಂಕಿಅಂಶ ಬರಗಾರ. ಹೊಸ ದಾಂಡುಗಾರ ನವಾಜ್ ಕೂರ್ನಾಟಕ ಇವರ ಆಗಮನವಾಗ್ತಾ ಇದೆ. ಕ್ರಿಕೆಟ್ ಕಾಶಿಯೆಂದೇ ಖ್ಯಾತಿಯಾದಂತಹ ಉರುವ ಮೈದಾನದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿ ಅನುಭವ ಇರುವಂಥವರು, ಖ್ಯಾತಿ ಕ್ರೀಡಾಪಟು, ಅನುಭವದ ಆಟಗಾರ ನವಾಜ್ ಕೂರ್ನಾಟಕ. ಡೇಂಜರಸ್ ಬ್ಯಾಟ್ಸ್ಮನ್ ಅಂಕಣದ ಭಾಗದಲ್ಲಿ ಕಾಣ್ತಾ ಇದ್ರೆ ಬಹಳಷ್ಟು ಕ್ರೀಡಾ ಪ್ರೇಮಿಗಳು ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಮುನ್ಸಂಜೆಯ ಹೊತ್ತಿನ ಸೂರ್ಯನ ಅಸ್ತಮಕ್ಕೆ ಕ್ಷಣಗಣನೆ ಆಗ್ತಾ ಬರ್ತಾ ಇದ್ರೆ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇದೆ ಮೈದಾನದ ಸುತ್ತಲೂ ಕೂಡ. ಚತುರ್ಥ ಓವರಿಗೆ ಪಾದಾರ್ಪಣೆ ಕಾಣ್ತಾ ಇದ್ದಾರೆ ಸ್ವಸ್ತಿಕ್ ಪಡ್ಡಾಯ್ ಅವರು. ಎಸ್ತುಗಾರಿಕೆ ವಿಭಾಗದಲ್ಲಿ ಇರ್ಫಾನ್, ರೈಟ್ ಆರ್ಮ್ ಓವರ್ ದ ವಿಕೆಟ್ ಗಾರ್ಡನ್ ಪಡೆದುಕೊಳ್ಳುತ್ತಾ ಖ್ಯಾತಿ ತೀರ್ಪುಗಾರ ಸಲೀಂ ಪಡೀಲ್ ಇವರನ್ನು ದಾಟಿಕೊಳ್ಳುತ್ತಾ ಸಹ ತೀರ್ಪುಗಾರ ಅನಿಲ್ ಗೌಡ ತೆಂಕಿಳ. ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಿ ಶಾಕೀರ್, ನೋ ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಿ ನವಾಜ್. 103ರ ಸವಾಲು ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 12, 91 ಓಟ ಇನ್ನೂ ಕೂಡ ಬೇಕಾಗಿದೆ. ಉಳಿದಂತಹ 42 ಎಸೆತಗಳ ಮುಂದೆ ಒನ್ಸ್ ಅಗೇನ್ ನ್ಯೂ ಬೌಲರ್. ಬಹಳಷ್ಟು ಹೊರಭಾಗದಲ್ಲಿ ಆಫ್ ಸೈಡ್ ವಿಭಾಗದಲ್ಲಿ ಚಲಾವಣೆಗೊಂಡಂತಹ ಚೆಂಡು ಆಗಲ ಎಸೆತ ಅತಿರಿಕ್ತ ಖಾತೆಯಲ್ಲಿ 1 ಎಚ್ಚಳತೆ ತಂಡದ ಒಟ್ಟು ಮೊತ್ತ 13. ಈ ಬಾರಿ ನಿಧಾನಗತಿಯ ಚೆಂಡಾಗಿತ್ತು. ಒಂಟಿ ಓಟ ಶಾರೀಶ್ ಕ್ಷೇತ್ರ ಪಾಲನೆಯಲ್ಲಿ ತಂಡದ ಒಟ್ಟು ಮೊತ್ತ 14. ನವಾಜ್ ಪ್ರಥಮ ಬಾರಿಗೆ ಫೇಸ್ ಮಾಡ್ತಾ ಇದ್ದಾರೆ ಇರ್ಫಾನ್ ಟು ನವಾಜ್. ಕಾದು ನೋಡೋಣ. ನಿಧಾನಗತಿಯಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗಿದೆ. ಲಘುಬಗನೆ ಉದ್ಧರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಉಲ್ಟ ದಾಂಡಿನ ಪ್ರಯೋಗ, ಚೆಂಡು ಸೀಮಾರೇಖೆಯತ್ತ. ಆವಾಗಲೇ ಹೇಳಿದ್ದೆ, ಮಂಗಳೂರು ಕಂಡ ಪ್ರತಿಭೆ, ಹಲವಾರು ಪಂದ್ಯಾಟದ ಅನುಭವ, ಉಲ್ಟ ದಾಂಡಿನ ಶೈಲಿ ನೋಡ್ತಾ ಇದ್ರೆ ನವಾಜ್ ಡೇಂಜರಸ್ ಅನ್ನೋದು ಅವರ ತಲೆ ಮೇಲಿರುವಂಥ ಟೋಪಿಯೇ ನಮಗೆ ಉದಾಹರಣೆ. ಹೊಡೆದಂಥ ಶೈಲಿ ನೋಡ್ತಾ ಇದ್ರೆ ಖಂಡಿತ ಅದು ಅದ್ಭುತ ಹೊಡೆತ. ಮತ್ತೆ ಮತ್ತೆ ಮರುಕಳಿಸಿ ನೋಡುವಂತಹ ರಿಲೇ ಇದ್ರೆ ತೋರಿಸ್ಬಿಡಿ ಯೂಟ್ಯೂಬಲ್ಲಿ. ಅಗೇನ್ ಫುಲ್ ಟಾಸ್ ಡೆಲಿವರಿ, ನೋ ಬಾಲ್ ಈಗಾಗಲೇ ಘೋಷಣೆಯಾಗಿದೆ. ಎರಡೂ ತೀರ್ಪುಗಾರರು ನೋ ಬಾಲ್ ಅನ್ನುವ ಘೋಷಣೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ನವಾಜ್ ಮಾತ್ರ ರೊಟೇಷನ್ ಇಲ್ಲಿದ್ದಾರೆ. ನೋ ಸ್ಟ್ರೈಕ್ ಎಂಡ್ ಕಡೆ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 22, 22 ಆಗಿದೆ ಕೊನೆಯ ಚೆಂಡಲ್ಲಿ. ವಿದೌಟ್ ಡೆಲಿವರಿ, 1 ಫ್ರೀ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 22. 4ನೇ ಓವರಿನ ಚಾಲ್ತಿ. ನವಾಜ್ ಕಿವಿ ಮಾತನ್ನು ಬಿಟ್ಟುಕೊಟ್ಟಿದ್ದಾರೆ. ಶಾಕೀರ್ ತನ್ನ ಬಲ ಪ್ರಯೋಗವನ್ನು ಮುಂದುವರಿಸುತ್ತಾರೋ ಎಂಬುದು ಪ್ರಶ್ನೆ. ಯಾಕಂತ ಹೇಳಿದರೆ ಕಾಟ್ಔಟ್ ಇಲ್ಲ, ಬೌಲ್ಡ್ ಇಲ್ಲ, ಓನ್ಲಿ ರನ್ ಔಟ್, ಸ್ಟಂಪ್ ಔಟ್ ಕೂಡ ಇಲ್ಲ ಈ ಬಾರಿ. ಎಸ್, ವಂಡರ್ಫುಲ್ ಶಾಟ್. ನವಾಜಿನ ಕಿವಿ ಮಾತಿಗೂ ಶಾಕೀರ್ ಅವರ ಹೊಡೆತಕ್ಕೂ ಇರುವಂತಹ ಒಂದು ಸಂಬಂಧಗಳು ನಾವು ನೋಡ್ತಾ ಇದ್ರೆ ಉಚಿತ ಚೆಂಡು ಅನ್ನೋದು ಕನ್ಫರ್ಮ್ ಆಗಿತ್ತು. ಇಲ್ಲಿ ಕೆಚ್ಚೆದೆಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸ್ವಸ್ತಿಕ್ ಪಡ್ಡಾಯ್ ಅವರು. ಸತತ 3ನೇ ವರ್ಷದ ಫೈನಲ್ ಪ್ರವೇಶಕ್ಕೆ ಹಾದಿಯನ್ನ ಕಡಿವಾಣದಲ್ಲಿಟ್ಟುಕೊಳ್ಳುತ್ತಾರೋ ಎಂಬುದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 28, ಇನ್ನು ಬೇಕಾಗಿದೆ 75. ಅಸಾಧ್ಯ ಎನ್ನುವುದು ಇತಿಹಾಸವೇ ಕಂಡಿಲ್ಲ. ಈ ಬಾರಿ ಕೊನೆಯ ಕ್ಷಣದಲ್ಲಿ ದಾಂಡು ಚೆಂಡಿನ ಸ್ಪರ್ಶತೆ, ಒಂಟಿ ಓಟ ವೇಗದ ಗತಿಯಲ್ಲಿ ಗುಡ್ ಸ್ಟ್ಯಾಂಡಿಂಗ್ ಫಾರ್ ದಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ನವಾಜ್ ಹಾಗೂ ಶಾಕೀರ್ ಅಂಕಿಅಂಶ ಪಟ್ಟಿಯಲ್ಲಿ
29. ಬಹುಶಃ ಕಳೆದ ಇನ್ನಿಂಗ್ಸ್ ಅಲ್ಲಿ 31 ಇತ್ತು. 3.4 ಎಸೆತದಲ್ಲಿ ಈ ಬಾರಿ ವಂಚನೆಯ ಆಟಕ್ಕೆ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ ಇಲ್ಲಿ 28 ಆಗ್ತಾ ಇದೆ. 4ನೇ ಓವರಿನ ಕೊನೆಯ ಚೆಂಡು, ಲಾಸ್ಟ್ ಬಾಲ್ ಆಫ್ ದಿ 4th ಓವರ್. ಬಹಳಷ್ಟು ಕ್ರೀಡಾಭಿಮಾನಿಗಳು ಪಂದ್ಯಾಟದ ನೇರ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದಾರೆ. ಫುಲ್ ಟಾಸ್, ಅಗೈನ್ ನೋ ಬಾಲ್, 1+1. ಮತ್ತೊಮ್ಮೆ ಶಾಕೀರ್ ಅವರಿಗೆ ಅವಕಾಶ. ಕಾದು ನೋಡೋಣ ಅಂಕಿಅಂಶ ಪಟ್ಟಿಯಲ್ಲಿ. 1+1ನೊಂದಿಗೆ 31 ಗೌತಮ್ ಅವರು ಕೈ ಸನ್ನೆ ಹಾಗೂ ಒಂದು ಪೆನ್ನಿನ ಹೊಗೆನ ನಿಶಾನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಪಂದ್ಯಾಕೂಟಕ್ಕೆ ಶುಭಾಶಯನ್ ಬಹಳಷ್ಟು ಶುಭ ಹಾರೈಕೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಜೈ ಭಾರತ್ ತಂಡದ ಪರವಾಗಿ ಮಾಜಿ ನಾಯಕರುಗಳು ಜೈ ಭಾರತ್ ನಂದಾವರ ಪುತ್ತೂರು ಪರಿಸರದ ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಕೂಡ ಶುಭ ಹಾರೈಸ್ತಾರೆ. ಧನ್ಯವಾದಗಳು ತಮಗೂ ಕೂಡ. ಈ ಬಾರಿ ಕೊನೆಯ ಚೆಂಡು, ಫ್ರೀ ಹಿಟ್ಟಿನ ಅವಕಾಶ, ಬಾಲವಾದಂತಹ ಹೊಡೆತ ಧೂಳೆಬ್ಬಿಸುತ್ತಾ ಬರ್ತಾ ಇದ್ರೆ ಒಂಟಿ ಓಟ ವೇಗದ ಗತಿಯಲ್ಲಿ. ಬಹುಶಃ 1ರಲ್ಲಿ ಸ್ಥಗಿತ. ಎಂಡ್ ಆಫ್ ದಿ ಓವರ್ ನಂಬರ್ 4. 4ನೇ ಓವರಿನ ಮುಕ್ತಾಯ. ಚೌಥಿ ಓವರ್ ಕಂಪ್ಲೀಟೆಡ್. ರಜಾಕ್ ಅವರೇ, 24 ಎಸೆತಗಳ ಮುಂದೆ ಬಂದಂಥ ಮೊತ್ತ 32. ಪ್ರಥಮ ಓವರಿನಲ್ಲಿ ಬಂದಂಥ ಮೊತ್ತ 1, ದ್ವಿತೀಯ ಓವರಲ್ಲಿ ಬಂದಂಥ ಪ್ರಥಮ ಓವರಲ್ಲಿ ಬಂದಂಥ ಮೊತ್ತ 3, ದ್ವಿತೀಯ ಓವರಲ್ಲಿ ಬಂದಂಥ ಮೊತ್ತ 4, ತೃತೀಯ ಓವರಲ್ಲಿ ಬಂದಂಥ ಮೊತ್ತ 5, ಚತುರ್ಥ ಓವರಲ್ಲಂತೂ 2 ಸಿಕ್ಸರ್ 2 ನೋ ಬಾಲ್. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 32. ಇನ್ನು ಬೇಕಾಗಿದೆ 71 ಓಟ. 71 ರನ್ಸ್ ರಿಕ್ವೈರ್ಡ್. 36 ಎಸೆತಗಳ ಮುಂದೆ 71 ಓಟ. 11.80, 11.80. ಸರಾಸರಿ 12ರ ಆಸುಪಾಸಿನಲ್ಲಿ ಒದ್ದಾಡ್ತಾ ಇದೆ, ಹೊರಳಾಡ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ರವಿ ಅದ್ಭುತ ಎಸೆತಗಾರಿಕೆ. ಆಫ್ ಕಟ್ ಡೆಲಿವರಿ, ಆಫ್ ಬ್ರೇಕ್ ಅನ್ಬೋದು. ಲೆಗ್ ಬೈ ಮುಗೇನ ಒಂಟಿ ಓಟ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 33. 70 ಓಟದ ಅವಕಾಶ 35 ಎಸೆತಗಳ ಮುಂದೆ. ಬಹುಶಃ ಹಲವಾರು ಪ್ರಶಸ್ತಿಗಳ ಸಮಾಗಮ ಇವತ್ತು ನಾವು ಈ ವೇದಿಕೆಯಲ್ಲಿ ಕಾಣಲಿಕ್ಕಿದ್ದೇವೆ. ವೈಯಕ್ತಿಕ ಪ್ರಶಸ್ತಿಗಳು, ಅದರಲ್ಲೂ ಕೂಡ ಕಣ್ಣಿನ ಮೇಲೆ ಕಣ್ಣಿಟ್ಟುಕೊಂಡು ಗುರಿಯಾಗಿ ನಿಂತಿದ್ದಾರೆ ರವಿ. ಬಹುಶಃ ಸರಣಿ ಶ್ರೇಷ್ಠ ಪ್ರಶಸ್ತಿಯತ್ತ ದಾಪುಗಾಲಿಡುವಂಥ ಎಲ್ಲ ಸುಸಂದರ್ಭಗಳು ಕಾಣ್ತಾ ಇದೆ. ಈ ಬಾರಿ ಸ್ವೀಪ್ ಶಾಟ್ಗೆ ಆದ್ಯತೆ ಸಿಗ್ತಾ ಇದೆ ನವಾಜ್. ಒಂಟಿ ಓಟ ಮಾತ್ರ, ನಿಧಾನಗತಿಯ ಚೆಂಡಾದ ಕಾರಣ ಒಂಟಿ ಓಟಕ್ಕೆ ಅವಕಾಶ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 34. 1, 2, 0, 0, 12ರ ಸರಾಸರಿಯಲ್ಲಿ ಸಾಕ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ 2ರ ಸನಿಹದಲ್ಲಿ ಬಂದು ಮುಟ್ಟುತ್ತಾ ಇದೆ. ಆಫ್ ಕಟ್ ಡೆಲಿವರಿ, ಫಾರ್ ಔಟ್ ಸೈಡ್ ಆಫ್ ಸ್ಟಂಪ್ ಡೆಲಿವರಿ. ಬಹುಶಃ ಆಗಲೇ ಎಸೆತ ಆಗುವ ಸಾಧ್ಯತೆಗಳಿದೆ. ಆದರೂ ದಾಂಡುಗಾರ ತನ್ನ ಸಂಯಮವನ್ನು ಕಳೆದುಕೊಳ್ತಾ ಇದ್ದಾರೆ. ಒಂದು ತುದಿಯಲ್ಲಿ ಅನುಭವಿ ಆಟಗಾರ ನವಾಜ್ ಇದ್ದಾರೆ. ಕಾದು ನೋಡೋಣ ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಫಲಿತಾಂಶ ಯಾವ ತುದಿಗೆ ಅನ್ನೋದು. ಈ ಬಾರಿ ಚೆಂಡು ಸೀಮಾ ರೇಖೆ ಎತ್ತ ಬರ್ತಾ ಇದ್ರೆ ಜಮಾಲ್, ನೋ ಮಿಸ್ಟೇಕ್. ಯಾವುದೇ ತೊಂದರೆಗಳು ಆಗ್ತಾ ಇಲ್ಲ. ಜಮಾಲ್ ಬಹಳಷ್ಟು ನಿರಾಶೆಯಾಗಿ ಸಮಾಧಾನವಾಗಿ ಆ ಕ್ಯಾಚ್ ಅನ್ನು ಪಡೆದುಕೊಳ್ಳುವಲ್ಲಿ
ಈಗಾಗಲೇ ನೇರ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಮಂಗಳೂರು ಕಂಡಂಥ ಪ್ರತಿಷ್ಠಿತ ಕ್ರೀಡಾಪಟು ರಿಯಾಜ್ ಗೋರಿ ಯಂಗ್ ಬಾಯ್ಸ್ ಮಾಜಿ ಆಟಗಾರ, ಬಹುಶಃ ರಿಯಾಜ್ ಗೋರಿ ಎಂದೇ ಖ್ಯಾತಿಯಾದಂಥ ಆಟಗಾರ ನೇರ ವೀಕ್ಷಣೆಯಲ್ಲಿದ್ದುಕೊಂಡು ಫೈನಲ್ ಪಂದ್ಯಾಟದ ಎರಡೂ ತಂಡದ ಆಟಗಾರರಿಗೂ ಶುಭಾಶಯನ್ನು ಬಯಸ್ತಾ ಇದ್ದಾರೆ. ಟೀಮ್ ಎಲಿಗೆಂಟ್ ತಂಡದ ನಾಯಕ ಅಂಕಿಅಂಶ ಪಟ್ಟಿಯಲ್ಲಿ 36, ನವಾಜ್ ಕೂರ್ನಾಟಕ ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಾದರೆ ಹೊಸ ದಾಂಡುಗಾರ ಮಸೂದ್ ಹೊಡಬಡಿಯ ಆಟಗಾರ. ಉಲ್ಟ ದಾಂಡಿನ ಪ್ರಯೋಗದಲ್ಲಿ ಆರು ಇನ್ನುಳಿದಂತಹ 30 ಎಸೆತಗಳ ಮುಂದೆ ಬೇಕಾಗಿದೆ. 67 ಓಟ. ಕಾದು ನೋಡೋಣ. 30 ಎಸೆತ, 67 ಓಟ. ಹಲವಾರು ಕ್ರೀಡಾ ಪ್ರೇಮಿಗಳು, ಯುವ ಪ್ರತಿಭೆಗಳು, ಸಮಾರಂಭಕ್ಕೆ ಯುವ ಉದ್ಯಮಿಗಳು, ಹಿರಿಯ ವ್ಯಕ್ತಿಗಳು, ಹತಿರತಿ ಮಹಾರಥಿಗಳು ಕೂಡ ಭಾಳಷ್ಟು ಉತ್ಸಾಹಕರಾಗಿದ್ದಾರೆ ನಮ್ಮೊಂದಿಗೆ. ಮಸೂದ್ ಸ್ಟ್ರೈಕ್ ಹ್ಯಾಂಡ್ ವಿಭಾಗದಲ್ಲಿ ಹೊಡಬಡಿಯ ದಾಂಡುಗಾರ, ಇನ್ನೊಂದು ತುದಿಯಲ್ಲಿ ಹೈದರ್ ಫಾರ್ವರ್ಡ್ ಸೇದಿ ಲೆಗ್ ಸ್ಟಂಪ್ ಡೆಲಿವರಿ ಅಗಲ ಎಸೆತಗಾರಿಕೆ ವಿಭಾಗದಲ್ಲಿ ಅಭಿಷೇಕ್. ರಜಾಕ್ ಅವರ ಪಂಚಮವರ್ಣ ಆಟ ಈಗಾಗಲೇ ಮುಕ್ತಾಯ ಕಂಡಿದೆ. 66 ಓಟ ಬೇಕಾಗಿದೆ 30 ಎಸೆತಗಳ ಮುಂದೆ. ನೋಡಿ, ಹೊಡಬಡಿ ಅನ್ನೋದಕ್ಕೆ ಖಂಡಿತ ಅಕ್ಬರ್ ಅಲಿ ಅವರ ಬಹಳಷ್ಟು ಬಿರುಸಿನ ಹೊಡೆತ. ಮಸೂದ್ ಅವರ ಉದ್ದರಿಯನ್ನು ಕೂಡ ಕಳ್ಕೊಳ್ಳುತ್ತಾ ಇದೆ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಖಂಡಿತವಾಗಿಯೂ ಬಹಳಷ್ಟು ಅತ್ಯಮೋಘ ಶೈಲಿಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆ ನೇರವಾಗಿ ಸಿಕ್ಸರ್ ಕೂಡ ಬಾರಿಸಿದರು. ದಂಡನ್ನು ಕ್ಷರವೇಗದಲ್ಲಿ ಬೀಸತಕ್ಕಂತಹವರು ಆಟಗಾರ ಮಸೂದ್. ಎಸೆತಗಾರಿಕಾ ವಿಭಾಗದಲ್ಲಿ ಆ ವಿಕೆಟಿನ ಬಳಿಕ ನೂತನ ದಾಂಡಿಗನ ಆಗಮನ ಕಾಣಸಿಕ್ಕಿದೆ. ಪ್ರಾಯಶಃ
ಬಹಳಷ್ಟು ನಿರಾಶಾದಾಯಕವಾಗಿ ವೀಕ್ಷಕರತ್ತ ಮುಖ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಓರ್ವ ಹಾರ್ಡ್ ಫಿಂಚ್ ಹಿಟ್ಟರ್ ಮಸೂದ್ ಖಾತೆಯಲ್ಲಿ ಒಟ್ಟು ಗಳಿಕೆ 43 ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿರುವುದರಿಂದ ಆದಷ್ಟು ಬೇಗ ತೀರ್ಮಾನಕ್ಕೆ ಬಂದು ತಮ್ಮ ಆ ಒಂದು ತೀರ್ಪಿಗೆ ಮೊರೆ ಹೋಗಿ ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರೆಸತಕ್ಕಂತಹ ವಿಜ್ಞಾಪನೆಯೊಂದಿಗೆ ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಖಂಡಿತವಾಗಿಯೂ ಆಟಗಾರ ಮಸೂದ್ ಅವರ ಸ್ಟಂಪ್ ಔಟ್ಗಾಗಿ ಬಲವಾದ ಮನವಿ ಮಾಡಿದರು. ನಯವಾದ ಪುರಸ್ಕಾರ ನೀಡ್ತಾ ಇದ್ದರು ಸಹ ತೀರ್ಪುಗಾರ ಅನಿಲ್ ಗೌಡ ಅವರು. ಆ ತೀರ್ಪಿಗೆ ತಲೆಬಾಗುತ್ತಾ ಕ್ಷಣ ಮಾತ್ರದಲ್ಲಿ ಖಂಡಿತವಾಗಿಯೂ ಮಧ್ಯಮ ಕ್ರಮಾಂಕದ ಬರುವ ಸರ್ವಶ್ರೇಷ್ಠ ಆಟಗಾರ, ಒಂದು ರೀತಿಯಲ್ಲಿ ಹಾರ್ಡ್ ಫಿಂಚ್ ಹಿಟ್ಟರ್, ಕೊನೆಯ ಗಳಿಗೆಯಲ್ಲಿ ತನ್ನದೇ ಆಗಿರತಕ್ಕಂಥ ತಂಡಕ್ಕೆ ಕೊಡುಗೆ ನೀಡತಕ್ಕಂತಹ ಬರುವ ಭರವಸೆಯ ಆಟಗಾರ, ಆ ವಿಕೆಟಿನ ಔಟ್ ಬಗೆಯಿರತಕ್ಕಂತಹ ಸಂಶಯ ನಿವಾರಿಸಲು ಸಮಾಲೋಚನೆ ಮುಂದುವರಿತಾ ಇದೆ.
came into the middle, joined with his partner, Mr. Haider. ನೂತನ ದಾಂಡಿಗನ ಆಗಮನ ಕಾಣ ಸಿಗ್ತಾ ಇದೆ. ಶಫೀಕ್ ರೂಪದಲ್ಲಿ ನಾಸ್ಟ್ರಿಕ್ ವಿಭಾಗದ ಆಟಗಾರ ಹೈದರ್ ಜೊತೆಗೂಡುತ್ತಾ ಬಹಳಷ್ಟು ಓಟಗಳನ್ನು ಗಳಿಸಬೇಕಾಗಿದೆ. ಕಾರಣ ಇದು 103 ಅನ್ನತಕ್ಕಂಥ ಬೃಹತ್ ಅಗಾಧವಾಗಿರುವಂತಹ ಮೊತ್ತವನ್ನು ಪೇರಿಸ್ತಾ ಇದ್ದಾರೆ. ಕೊನೆಯ ಮೂರನೆಯ ಬಾರಿಗೆ ಸೇಬೇಕಾಗಿದೆ. 6ನೇ ಓವರ್ ಪ್ರಗತಿಯಲ್ಲಿ 3ನೆಯ ಬಾರಿಗೆ ಸೇಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇಣವಾಗಿ ಫುಲ್ ಟಾಸ್ ಚೆಂಡಿಗೆ ಬಾರಿ ಬಲವಾದ ಮನವಿ ಇತ್ತು. ಮಗದೊಂದು ವಿಕೆಟ್ ಅನ್ನು ಕಳ್ಕೊಳ್ಳುತ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್.
ಹಲ್ ಅಲ್ಪ ಸಂದರ್ಭದ ವಿರಾಮದ ನಂತರ ಪಂದ್ಯಾಟಕ್ಕೆ ಮತ್ತೆ ಬರ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ 43 60 ಓಟ ಬೇಕಾಗ್ತಾ ಇದೆ. ಉಳಿದಂತಹ 28 ಎಸೆತಗಳ ಮುಂದೆ ಬೇಕಾಗಿದೆ 60 ಓಟ. ದಯವಿಟ್ಟು ವೇದಿಕೆಯ ಮುಂಭಾಗದಿಂದ ಒಮ್ಮೆ ವೀಕ್ಷಕರನ್ನ ಕೊಠಡಿಯ ಮುಂಭಾಗದಿಂದ ತೆರವುಗೊಳಿಸಬೇಕು. 2 ಬಾಲ್ ಕಂಪ್ಲೀಟೆಡ್. ಕೇವಲ 2 ಎಸೆತ ಮಾತ್ರ ಮುಕ್ತಾಯವಾಗಿದೆ. ತೃತೀಯ ಬಾರಿಗೆ ತೀರ್ಪುಗಾರರೇ ದಯವಿಟ್ಟು ಒಂದು ಸ್ವಲ್ಪ ಅಲ್ಲಿಂದ ತೆರವುಗೊಳಿಸಬೇಕು. ಒಂದು ಸ್ವಲ್ಪ ಪ್ಲೀಸ್, ಅಂಪೈರ್ ಕಾಣೋದಲ್ಲ. ಎಸ್ ನೋಡಿ, 3 ಎಸೆತಗಳು ಸಂಪೂರ್ಣವಾಗಿದೆ. 27 ಎಸೆತಗಳ ಮುಂದೆ 60 ಓಟ ಬೇಕಾಗಿದೆ. ಬಲವಾದ ಹೊಡೆತದ ಪ್ರಯತ್ನ, ಚೆಂಡು ಚುಕ್ಕಿ ಆಗ್ತಾ ಇದೆ. ಸುರೇಶ್ ದಾಂಡುಗಾರ, ಎಸೆಗಾರಿಕೆ ವಿಭಾಗದಲ್ಲಿ ಅಭಿಷೇಕ್. ಬಲವಾದ ಹೊಡೆತಕ್ಕೆ ಮತ್ತೊಮ್ಮೆ ಪ್ರಯತ್ನವಾಗ್ತಾ ಇದೆ. ಚೆಂಡು ಚುಕ್ಕಿ, ಬ್ಯಾಕ್ ಟು ಬ್ಯಾಕ್ 2 ಚೆಂಡು ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. ಈಚ ಯುನೈಟೆಡ್ ಪುತ್ತೂರು ವಿರುದ್ಧವಾಗಿ ಸ್ವಸ್ತಿಕ್ ಪಡ್ಡಾಯೂರು. ಮತ್ತೊಂದು ಚುಕ್ಕಿ ಚೆಂಡು. ದಯವಿಟ್ಟು ನೋಡಿ, ಅಲ್ಲಿ ಯೂಟ್ಯೂಬ್ ಲೈವ್ ಸಿಗ್ತಾ ಇದೆ. ದಯವಿಟ್ಟು ಫೈನಲ್ ಪಂದ್ಯಾಟ ನಿಮ್ಮೆಲ್ಲರ ಸಹಕಾರ ಇಷ್ಟರ ತನಕ ನಮ್ಮೊಂದಿಗಿತ್ತು. ಆ ಯೂಟ್ಯೂಬ್ ಕ್ಯಾಮರಾದ ಮುಂಭಾಗದಿಂದ ಒಂದು ಸ್ವಲ್ಪ ಸರಿದು ನಿಲ್ಲಿ. ಯಾಕಂತ ಹೇಳಿದರೆ ಮೈದಾನದ ಕವರೇಜ್ ಅದಕ್ಕೆ ಸಿಗಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಪ್ಲೀಸ್ ಒಂದು ಸ್ವಲ್ಪ ಎದ್ದೇಳಿ. ದಯವಿಟ್ಟು ಆ ಸೀಮಾರೇಖೆಯಿಂದ ಸ್ವಲ್ಪ ಹಿಂದೆ ಸರಿದು ನಿಂತ್ಕೊಳ್ಳಿ. ಕೊನೆಯ ಕ್ಷಣ. ಎಸೆಗಾರಿಕೆ ವಿಭಾಗದಲ್ಲಿ ರವಿ ಬಹಳಷ್ಟು ಹಲವಾರು ಪ್ರಶಸ್ತಿಗಳನ್ನು ತನ್ನದಾಯಿಸಿಕೊಂಡಂತಹ ತಂಡ ಸ್ವಸ್ತಿಕ್ ಪಡ್ಡಾಯೂರಾದರೆ ಸತತ 3ನೇ ಬಾರಿಗೆ ಗ್ರೇಟ್ ಅಂಡರ್ ಆರ್ಮ್ ಟ್ರೋಫಿ 2020 ಸನಿಹದಲ್ಲಿ ಹೊಸ್ತಿಲಲ್ಲಿ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಚೆಂಡು ಚುಕ್ಕಿ ಆಗ್ತಾ ಇದೆ. ಹೈದರ್ ಸ್ಟ್ರೈಕ್ ಎಂಡ್ ವಿಭಾಗದಲ್ಲಿ, ಸ್ಟ್ರೈಕ್ ಎಂಡ್ ವಿಭಾಗದಲ್ಲಿ ಸುರೇಶ್. ನಿಧಾನಗತಿಯ ಚೆಂಡು ತಟ್ಟಿಮುಟ್ಟಿ ಓಡುವಂಥ ಪ್ರಯತ್ನ. ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ತೀರ್ಪುಗಾರಿಕೆಯಲ್ಲಿ ಸಲೀಂ ಪಡೀಲ್ ಹಾಗೂ ಅನಿಲ್ ಗೌಡ ಥಿಂಕಿಲ ರವಿ. ಬಲವಾದ ಮನವಿ ಪುರಸ್ಕಾರ ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸ್ಪೋರ್ಟ್ಸ್ ಲೈನ್ ಪುತ್ತೂರು ಹಾಗೂ 10 ಗಾಯ್ಸ್ ಉಬಾರ್ ಜಂಟಿ ಆಶ್ರಯದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಜಾನ್ ಬ್ಯಾನ್ಸ್ಟಮ್ ವಿಕೆಟ್ ಕೀಪರ್ ಆಗಿ ಬಹಳಷ್ಟು ಆಕರ್ಷಕ ಶೈಲಿಯ ಹೆಸರು ಕೂಡ.
ರವಿ. ಬಲವಾದ ಹೊಡೆತಕ್ಕೆ ಪ್ರಯತ್ನ ಸುರೇಶ್. ಈ ಬಾರಿ ಒಂಟಿ ಓಟ ಮಾತ್ರ. ಎಂಡ್ ಆಫ್ ದಿ ಓವರ್ ನಂಬರ್ 7. 7 ಓವರಿನ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 46. 103ರ ಗುರಿ ಇನ್ನು ಬೇಕಾಗಿದೆ. ಐವತ್ತ 7 ಓಟ. ಶಾರೀಶ್ 8ನೇ ಓವರಿನ ಚಾಲ್ತಿಗಾಗಿ ಬಹುಶಃ ಜಾನ್ ತನ್ನ ಸ್ಥಾನವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ರವಿಯವರಿಗೆ. ನಿಧಾನಗತಿಯ ಚೆಂಡು, ಅಷ್ಟೇ ಉತ್ತಮವಾದಂತಹ ಹೊಡೆತ. ಅಲ್ಪ ವಿರಾಮದ ನಂತರ ಪಂದ್ಯಾಟಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ ಎರಡೂ ತಂಡದವರು. ಎಚ್ಐ ಯುನೈಟೆಡ್ ಪುತ್ತೂರು ಹಾಗೂ ಸ್ವಸ್ತಿಕ್ ಬಡ್ಡಾಯೂರು ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಪ್ರೇಮಿಗಳ ಪರವಾಗಿ ಮುನ್ಸಂಜೆಯ ಹೊತ್ತಿನ ಈ ಸಮಾರೋಪ ಸಮಾರಂಭ ಕೆಲವೇ ಕ್ಷಣದಲ್ಲಿ ನಡೆಯಲಿಕ್ಕಿದೆ. ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೇಷ್ಠ ವೀಕ್ಷಕ ವಿವರಣಗಾರರಾದಂತಹ ವಾಯ್ಸ್ ಆಫ್ ಪುತ್ತೂರು ಎಂದೇ ಖ್ಯಾತಿ ಪಡೆದಂತಹ ಅಬ್ದುಲ್ ರಜಾಕ್ ಸಾಲ್ಮರ ನನ್ನೊಂದಿಗಿದ್ದಾರೆ. ಮುಂದಿನ 2 ಪಂದ್ಯಾಟಗಳು ಮುಂಬರುವಂತಹ 21ರ ಹೊಸ ವರ್ಷದ ಸಂದರ್ಭದಲ್ಲಿ ತ್ರಿಶೂಲ ಪ್ರಿನ್ಸ್ ಅವರ ಅದ್ದೂರಿಯ ಒಣಲು ಬೆಳಕಿನ ಪಂದ್ಯಾಕೂಟ, ಅದೇ ರೀತಿ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತಹ ಅಮರ್ ಅಕ್ಬರ್ ಅಂತೋನಿ, ಅದೇ ರೀತಿ ಖ್ಯಾತ ತೀರ್ಪುಗಾರ ವಿಶ್ವಾರ್ ಅವರ ನೇತೃತ್ವದಲ್ಲಿ 40 ವರ್ಷದವರ ಒಂದು ಪಂದ್ಯಾಕೂಟ ಇಲ್ಲಿ ಸಾಗಿ ಬರಲಿಕ್ಕಿದೆ ಇದೇ ಮೈದಾನದಲ್ಲಿ. ಅದಕ್ಕೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸುತ್ತಾ ತಂಡದ ಒಟ್ಟು ಮೊತ್ತ 47. ಉಲ್ಟ ದಾಂಡಿನ ಪ್ರಯತ್ನ, ಯಾವುದೇ ಅವಕಾಶ ಸಿಗ್ತಾ ಇಲ್ಲ. ಇದರೊಂದಿಗೆ 8ನೇ ಓವರಿನ ಮುಕ್ತಾಯ. ಎಂಡ್ ಆಫ್ ದಿ ಓವರ್ ನಂಬರ್ 8. ಸ್ಕೋರ್ ಗೋಯಿಂಗ್ ಆನ್ ನೌ 47. 47-48 ಎಸೆತಗಳ ಮುಂದೆ 103ರ ಗುರಿ. 8 ಉದ್ದರಿಯ ನಷ್ಟಕ್ಕೆ 2 ಉದ್ದರಿ ತನ್ನ ಕೈಯಲ್ಲಿಟ್ಟುಕೊಂಡು ಇನ್ನುಳಿದಂಥ 12 ಎಸೆತಗಳ ಮುಂದೆ ಬೇಕಾಗಿದೆ 56 ಓಟ. ಲೆಗ್ ಬೈ ಮುಗಿಯಿನ ಒಂಟಿ ಓಟ. 11 ಎಸೆತಗಳ ದ್ವಿತೀಯ ಇನ್ನಿಂಗ್ಸ್. ಸತತವಾಗಿ 3ನೇಯ ಪ್ರವೇಶ ಕೂಡ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಕಾಣಿಸಿಕೊಡ್ತಾ ಇದ್ದಾರೆ ದಾಂಡುಗಾರ ಜುನೈದ್. ಮಂದಹಾಸದ ಕ್ರಿಕೆಟಿಗೆ ಪ್ರಯತ್ನ ಮುಗಿಲು ಮುಟ್ತಾ ಇದೆ. ಕ್ರೀಡೆ ಎನ್ನುವುದು ದಕ್ಷಿಣ ಕನ್ನಡ, ಪುತ್ತೂರು, ಉಪ್ಪಿನಂಗಡಿ, ಬಂಟ್ವಾಳ ಪರಿಸರದಲ್ಲಿ ಭಾಳಷ್ಟು ಜನಪ್ರಿಯವಾದಂತಹ ಈ ಅಂಡರ್ಆರ್ಮ್ ಜಗತ್ತು. ಕೊನೆಯ ಚೆಂಡು. ಎಂಡ್ ಆಫ್ ದಿ ಓವರ್ ನಂಬರ್ 9. 9ನೇ ಓವರಿನ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 48. ಎದುರಿಸುತ್ತಿರುವಂತಹ ದಾಂಡುಗಾರನಾದರೆ ಅಗಲ ಸತ. ಹೆಸ್ತಗಾರಿಕೆ ವಿಭಾಗದಲ್ಲಿ ಅರುಣ್ ಒಂದು ಸಿಕ್ಸರ್ ಹೊಡೆದು 1000 ರೂಪಾಯಿ ತನ್ನ ಜೇಬಿಗಿಳಿಸಿದಂಥ ಅವರು ಆಟಗಾರ ಅರುಣ್. ಬಹುಶಃ ಪಂದ್ಯಾಕೂಟದ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ಸ್ಪೋರ್ಟ್ಸ್ ಲೈನ್ ಪುತ್ತೂರು ಹಾಗೂ 10 ಗೈಸ್ ಉಬಾರ್ ಪರವಾಗಿ ಎಚ್ಐ ಯುನೈಟೆಡ್ ಪುತ್ತೂರು ಹಾಗೂ ಸ್ವಸ್ತಿಕ್ ಬಡ್ಡಾಯೂರು ತಂಡದ ಸರ್ವ ಆಟಗಾರರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ. ತಮ್ಮ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟನ್ನು ಫೈನಲ್ ಪಂದ್ಯಾಟದಲ್ಲಿ ಕೊಡ್ತಾ ಇದ್ದೀರಿ.
ಒಂಟಿ ಓಟ ಸಂಪೂರ್ಣ ಅಂಕಿಅಂಶ ಪಟ್ಟಿಯಲ್ಲಿ 51. ಅರ್ಧ ಶತಕ ದಾಡ್ತಾ ಇದೆ. ಚಪ್ಪಾಳೆ ಅಂತೂ ಕೊಡಲೇಬೇಕು. ಅರ್ಧ ಶತಕದ ಮುಕ್ತಾಯ ಫೈನಲ್ ಪಂದ್ಯಾಟದಲ್ಲಿ ಕೊನೆಯ ಓವರಿನ 2 ಎಸೆತಗಳು ಬಾಕಿ ಉಳಿತಾ ಇದೆ. ಅಸಾಧ್ಯ ಗುರಿಯನ್ನು ಬೆನ್ನಟ್ಟಿಸುವಲ್ಲಿ ವಿಫಲವಾಗ್ತಾ ಇದೆ. ಅಗೈನ್ ಡಾಟೆಡ್ ಬಾಲ್ ಫಾರ್ ಔಟ್ ಸೈಡ್. ಲೆಗ್ ಸ್ಟಂಪ್ ಡೆಲಿವರಿ ಆಗಲ್ಲ ಎಸೆತ. ಅತಿರಿಕ್ತ ಖಾತೆಯಲ್ಲಿ ಮತ್ತೊಂದು ಹೆಚ್ಚಳತೆ 52. ಬಲವಾದಂಥ ಹೊಡೆತ. ಚೆಂಡು ಸೀಮಾರೇಖೆ ತದಾಪುಗಾಲಿಡ್ತಾ ಇದ್ದರೆ ಕ್ಷೇತ್ರಪಾಲಕ ಸನ್ನದ್ಧರಾಗಿದ್ದಾರೆ. ಒಂಟಿ ಓಟ ಕೊನೆಯ ಚೆಂಡು. ಅರುಣ್ ರವರ ಕೊನೆಯ ಚೆಂಡು. ಪಂದ್ಯಾಕೂಟದ ಕೊನೆಯ ಚೆಂಡು. ಗ್ರೇಟ್ ಅಂಡರ್ ಆರಂ 2020ಯ ಕೊನೆಯ ಚೆಂಡು. ಇದರ ಧನ್ಯವಾದಗಳು ಎರಡು ತಂಡದ ಸರ್ವ ಆಟಗಾರರಿಗೂ. ಸೋಲು ಸೋಲಲ್ಲವಯ್ಯ, ಧೈರ್ಯಗೆಡುವುದೇ ಸೋಲು ಅನ್ನುವ ಪದದೊಂದಿಗೆ ಇವತ್ತಿನ ವೀಕ್ಷಕ ವಿವರಣೆಯನ್ನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸ್ಪೋರ್ಟ್ಸ್ ಲೈನ್ ಪುತ್ತೂರು ಹಾಗೂ 10 ಗೈಸ್ ಒಬಾರ್ ಈ ಪಂದ್ಯಾಕೂಟದ ಆಯೋಜಕರಿಗೂ, ಎಲ್ಲ ನನ್ನ ಕ್ರೀಡಾ ಪಟುಗಳಿಗೆ, ಹಿರಿಯವರಿಗೂ, ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಝೂಮ್ ಟಿವಿಯ ಸದಸ್ಯರಿಗೂ, ಅದೇ ರೀತಿ ಒಲಿಂಪಿಕ್ ಟೆನ್ನಿಸ್ ಬಾಲ್ ಇದರ ಆಯೋಜಕರಿದ್ದರು ಇಲ್ಲಿ, ಅವರಿಗೂ, ಅಂಕಿಅಂಶ ಬರಹಗಾರರಿಗೂ, ಸಹಪಾಠಿಯಾದಂಥ ಅಬ್ದುಲ್ ರಜಾಕ್ ಸಾಲ್ಮರ್ ಅವರಿಗೂ ಕೂಡ, ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಭಾನುಪ್ರಕಾಶ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಖ್ಯಾತ ತೀರ್ಪುಗಾರರಿಗೂ ಕೂಡ, ಎಲ್ಲ ನನ್ನ ಆತ್ಮೀಯ 8 ತೀರ್ಪುಗಾರರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಮೈಕ್ರೋಫೋನನ್ನು ನೇರವಾಗಿ ಅಬ್ದುಲ್ ರಜಾಕ್ ಸಾಲ್ಮರ್ ಅವರಿಗೆ ಅರ್ಪಿಸ್ತಾ ಇದೆ.